ಒಂದು ಸ್ವಿಚ್ ಕೋಡ್ ಅಂತ ಬಂತು ಅಂದರೆ ನಾವು ಚಾಂಟಿಂಗ್ ಮಾಡೋ ಮೂಲಕ, ಬರೆಯೋ ಮೂಲಕ, ಥ್ರೂ ವಿಜುವಲೈಸೇಷನ್ ಹೇಳೋ ಮೂಲಕ, ಆಮೇಲೆ ವಾಟರ್ ಟೆಕ್ನಿಕ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ನನಗೆ ಡ್ರೀಮ್ ಹೋಮ್ ಬೇಕು, ಡ್ರೀಮ್ ಜಾಬ್ ಬೇಕು, ಅಥವಾ ನನಗೆ ಲೈಕ್ ಸಾಲ ತಿರಬೇಕು ಅಥವಾ ಲೋನ್ ಕ್ಲಿಯರ್ ಆಗಿ, ಈ ಥರ ಎಲ್ಲದಕ್ಕೂ ಬರ್ಕೊಳ್ತು. ಈ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಬ್ಯೂಟಿಫುಲ್ ಕೋಡ್ ಇದ್ದರೆ ಅದು ಹೇಗೆ ಯೂಸ್ ಮಾಡಬೇಕು, ಹೇಗೆ ಮಾಡಿ ನಾನು ಲೋನನ್ನು ತೀರಿಸಬೇಕು ಅಂತ ಅಂದ್ಕೊಳ್ಳೋದಲ್ಲ ಸಂಕಲ್ಪ, ನನಗೆ ಎಷ್ಟು ಹಣ ಬೇಕು ಅನ್ನೋದನ್ನು ಸಂಕಲ್ಪ ಮಾಡ್ಕೊಳ್ಬೇಕು. ಅದರಲ್ಲಿ ಲೋನ್ ಕ್ಲಿಯರೆನ್ಸ್ ಅಂತ ಒಂದು ಸ್ವಿಚ್ ಕೋಡ್ ಇದೆ. ಸೊ ಲೋನ್ ಕ್ಲಿಯರೆನ್ಸಿನ ಒಂದು ಸ್ವಿಚ್ ಕೋಡ್ ಬಂದು 8. ಬಟ್ ಫೈನಲಿ ಸರ್, ನಾವು ಮನೆ ಅನ್ನೋದೊಂದು ಕನ್ಸು ಇಟ್ಕೊಂಡಿದ್ದೀವಿ ಸರ್, ಇದಕ್ಕೇನೋ ಒಂದು ಕೋಡ್ ಸಿಗುತ್ತಾ? ವೆಯ್ಟ್ ಲಾಸ್ಗೆ ಏನಾದರೂ ಒಂದು ಕೋಡ್ ಇದಾವ? ಬಟ್ ಇದಕ್ಕೆ ನಾನು ಕಾಷನ್ ಹಾಕ್ತೀನಿ, ದಯವಿಟ್ಟು ಚೆನ್ನಾಗಿ ದಬ್ಬರಗಟ್ಟೆ ತಿಂದ್ಬಿಟ್ಟು ಈ ಕೋಡ್ನ ಬರ್ಕೊಂಡು ನಾವು ಸಣ್ಣ ಆಗ್ತೀವಿ ಅಂದರೆ ಆಗಲ್ಲ. ದಯವಿಟ್ಟು ಹೆಣ್ಮಕ್ಳು ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಹೇರ್ ಲಾಸ್ ತುಂಬ ಆಗ್ತಿದೆ ಕೆಲವರು ಹೆಣ್ಮಕ್ಳಿಗೆ. ಅದು ಪ್ರೆಗ್ನೆನ್ಸಿ ಮೂಲಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಿಚುವೇಶನ್ಸಲ್ಲಿ ಆಗಿರ್ಬೋದು, ಅವ್ರಿಗೆ ಆಗ್ತಿರುತ್ತೆ. ಅದಕ್ಕೇನಾದರೂ ಒಂದು ಒಳ್ಳೆ ಸ್ಟ್ರಾಂಗ್ ಕೋಡ್ ಇದೆಯಾ? ನನಗೆ ಹೇರ್ ಲಾಸ್ ತುಂಬ ಆಗ್ತಿದೆ. ಸೊ ಹಾಗಾಗಿ ನಮ್ಮ ಮೊದಲಿಗೆ ಅಫೆಕ್ಟ್ ಆಗೋದು ನಮ್ಮ ಹೇರ್ಗೆ ಫಸ್ಟಿಂಗ್. ಸೊ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಬೇಕು, ಅಥವಾ ಅದನ್ನು ನಾವು ನನ್ನ ಹೇರ್ ಗ್ರೋತ್ ಜಾಸ್ತಿ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ಕೋಡ್ ತುಂಬಾ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಮೇಡಮ್, ಸಾಲ ಕೊಟ್ಟಿದ್ದೀನಿ ಮೇಡಮ್, ಅವ್ನು ವಾಪಸ್ಸೇ ಕೊಡ್ತಿಲ್ಲ, ಅವನ ದುಡ್ಡು ಓಡಾಡ್ತಿದ್ದೆ ಮೇಡಮ್, ಅವ್ನು ವಾಪಸ್ ಕೊಡ್ತಿಲ್ಲ, ಅಥವಾ ಅವನ ಹತ್ರ ನಾನು ದುಡ್ಡು ಈಸ್ಕೋಬೇಕು, ಯಾಕೋ ಬರ್ತಾನೆ ಇಲ್ಲ, ಗೊತ್ತಿಲ್ಲ ಮೇಡಮ್ ಅಂತ ಸುಮಾರು ಜನ ಕೇಳ್ತಾರೆ. ಇದಕ್ಕೇನಾದ್ರು ಕೋಡ್ ನಿಜವಾಗ್ಲೂ ಇದೆಯಾ? ಇದಕ್ಕೂ ಖಂಡಿತ ಇದೆ. ಇದಕ್ಕೂ ಕೋಡ್ ಇದೆಯಾ? ಎಸ್, ಖಂಡಿತ ಇದೆ. ಓಕೆ. ಸೊ ಇಲ್ಲಿ ಮಾಡಲೇಬೇಕು, ಯಾಕಂದ್ರೆ ಆಕ್ಟಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ದುಡ್ಡು ಬೇಕು ಅಂದರೆ 4 ಲೈನ್ ಹೇಳಲೇಬೇಕು. ಇದು ಹೇಳಿದ್ರೆ ದುಡ್ಡು ಬರುತ್ತೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏಂಜಲ್ ಮನಿ ಕನ್ನಡ. ನಾನು ಚಂದನ್. ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳ್ತಿದ್ರಿ, ಸರ್ ದುಡ್ಡೇ ನಿಲ್ತಿಲ್ಲ, ಯಾವುದಾದ್ರು ಒಳ್ಳೆ ಸ್ವಿಚ್ ಕೋಡ್ ಏನಾರ ಇದೆಯಾ ಸರ್? ಈ ಸಾಲದ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಸರ್, ಹೇಗಾದರೂ ಒಂದು ಕೋಡ್ಸ್ಗಳೇನೋ ಸಿಗ್ಬೋದಾ? ಈ ಎನರ್ಜಿ ಹೇಗೆ ವರ್ಕ್ ಆಗುತ್ತೆ? ನಿಜವಾಗ್ಲೂ ಸ್ವಿಚ್ ಕೋಡ್ ಅನ್ನೋದು ಇದ್ದರೆ ಹೇಗೆ ವರ್ಕ್ ಆಗುತ್ತೆ? ನಾವು ಹೇಗೆ ಅದನ್ನು ಬರ್ಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ? ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಾಲ ಆಗಿರ್ಬೋದು, ಕೆಲಸ ಆಗಿರ್ಬೋದು, ನನ್ನ ಮಕ್ಳಿಗೆ ಮೆಮೊರಿ ಪವರ್ ಇಲ್ಲ ಅನ್ನೋರಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಮಾತಾಡೋದಕ್ಕೆ, ಜೊತೆಗೆ ನಿಜವಾಗ್ಲೂ ಸ್ವಿಚ್ ಕೋಡ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಮ್ಮ ಜೊತೆಗೆ ಹೇಳೋದಕ್ಕೆ ಸ್ಪೆಷಲ್ ಗೆಸ್ಟ್ನೇ ಕರ್ಕೊಂಡ್ಬಂದಿದ್ದೀನಿ. ಅವ್ರ ಹೆಸರು ಪೂಜಾ ಅಂತ. ಪೂಜಾ ಮೇಡಮ್, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ ಚಂದನ್ ಅವರೇ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಮೊದಲನೇದಾಗೆ ನಾವು ಈ ಸ್ವಿಚ್ ಕೋಡು ಇವೆಲ್ಲ ಬ್ಲಾ 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 ಮಾತಾಡೋದಕ್ಕೆ ಮುಂಚೆ ಪೂಜಾ ಯಾರು ಫಸ್ಟ್ ಅದನ್ನು ತಿಳ್ಕೊಳ್ಳೋಣ, ಜನಕ್ಕೊಂದಷ್ಟು ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ ಅಂತ. ನನ್ನ ಹೆಸರು ಪೂಜಾ ರಾಜ್. ನಾನು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್, ಹಾಗೆಯೇ NLP ಪ್ರಾಕ್ಟೀಷನರ್ ಮತ್ತು ಎನರ್ಜಿ ಹೀಲರ್ ಕೂಡ. ಸೊ ನನಗೆ ಏನು ಗೊತ್ತು, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಿನ ಒಂದು ನಾಲೆಡ್ಜ್ ನಾನು ಈ ಒಂದು ಪಾಡ್ಕಾಸ್ಟಲ್ಲಿ ಶೇರ್ ಮಾಡ್ತೀನಿ. ಡೆಫಿನೆಟ್ಲಿ ನೀವು ಅದಕ್ಕೆ ನಿಮ್ಮನ್ನು ಕರ್ಕೊಂಬಂದಿರೋದು ಇವತ್ತು. ಮೊದಲನೇದಾಗಿ ಎಲ್ಲರೂ ಕೇಳ್ತಿರೋದು ಏನು ಗೊತ್ತಾ ಮೇಡಮ್, ಈ ಸ್ವಿಚ್ ಕೋಡ್ ಎಲ್ಲರೂ ಸ್ವಿಚ್ ಕೋಡು ಅನ್ನೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಪಾಯಿಂಟು ನಾನು ಹಂಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಸ್ವಿಚ್ ಕೋಡ್ ಏನಮ್ಮ, ನಾನು ಸ್ವಿಚ್ ಕೋಡ್ ಬರ್ಕೊಂಡ್ಬಿಡ್ತೀನಿ, ನನಗೆ ಇದು ವರ್ಕ್ ಆಗುತ್ತಾ, ಆ ಥರ ಮಾತಾಡೋರು ಇದ್ದಾರೆ. ಅಥವಾ ನಿಜವಾಗ್ಲೂ ಸ್ವಿಚ್ ಕೋಡ್ ಎಷ್ಟು ಎನರ್ಜಿ ಕೊಡುತ್ತೆ ನಮಗೆ, ಹೆಂಗೆ ಪುಲ್ ಮಾಡುತ್ತೆ ನಮ್ಗೆ, ಅದನ್ನು ನಾನು ಬರ್ಕೊಂಡ್ರೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಎಷ್ಟೋ ಕಾನ್ಸೆಪ್ಟ್ಗಳಿದ್ದಾವೆ ಇದರೊಳಗಡೆ. ಅದಕ್ಕೆ ನಾನು ಡಾಕ್ಟರ್ ಅಲ್ಲ, ಅದಕ್ಕೆ ನೀವು ಚೆನ್ನಾಗಿದ್ದಾರೆ ಡಾಕ್ಟ್ರಾಗೆ, ಅದಕ್ಕೆ ನಾನು ಕೇಳ್ತಿರೋದು ಈ ಸ್ವಿಚ್ ಕೋಡ್ ಮೊದಲನೇದಾಗೆ ಏನು ಮೇಡಮ್, ಡೂಸ್ ಡೋನ್ಸ್ ಏನು ಮಾಡಬಾರ್ದು, ಅದನ್ನು ನಿಮ್ಮ ಹತ್ರ ಏನಾದ್ರು ಪ್ಯಾಟ್ರನ್ ಇದ್ದರೆ ಅದನ್ನು ಹೇಳ್ಬೋದಾ ನಮ್ಗೆ ತಿಳ್ಕೊಳ್ಳೋಕ್ಕೆ? ಎಸ್, ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿ 2 ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಹುಡ್ತಾ ಇದೆ, ಅಂದರೆ ಟ್ರೆಂಡಿಂಗಲ್ಲಿ ಇದೆ. ಸೊ ಇದು ಮುಂಚೆಯಿಂದನೂ ಇತ್ತು, ಬಟ್ ನವೇಡೇಸ್ ಇದು ಇತ್ತೀಚೆಗೆ ಜಾಸ್ತಿ ವೈರಲ್ ಆಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದು ಲೈಕ್ ಈ ಒಂದು ಸ್ವಿಚ್ ವರ್ಡ್ ಅಥವಾ ಸ್ವಿಚ್ ಕೋಡ್ಸ್ ಏನಿದೆ, ಇದೊಂದು ನಂಬರ್ಸ್. ಓಕೆ, ಸ್ವಿಚ್ ಕೋಡ್ಸ್ ಇದೆಯಲ್ಲ, ಇದು ಬಂದು ನಂಬರ್ಸ್. ಸೊ ನ್ಯೂಮರಾಲಜಿಲಿ ಇದಕ್ಕೆ ಒಂದು ದೊಡ್ಡ ಕಾನ್ಸೆಪ್ಟ್, ಅಂದರೆ ಇದು ವಾಸ್ಟ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಸೊ ನಮ್ಮ ಬ್ರಹ್ಮಾಂಡ ಆಗಿರೋವಂಥದ್ದು ಮ್ಯಾಥಮೆಟಿಕ್ಸ್ ಹಾಗೆ ಜೋಮೆಟ್ರಿಕಲ್ ಶೇಪಿಂದ ಅಂತ ಹೇಳ್ತಾರೆ. ಸೊ ನಂಬರ್ಗಳಿಗೆ ಇಟ್ ಹ್ಯಾಸ್ ಓನ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರುತ್ತೆ. ನಾವು ಆ ಫ್ರೀಕ್ವೆನ್ಸಿಯಲ್ಲಿ ಯಾವಾಗ ವೈಬ್ರೇಟ್ ಆಗ್ತೀವಿ, ನಾವು ಆ ಒಂದು ಎನರ್ಜಿನ ಅಟ್ರಾಕ್ಟ್ ಮಾಡ್ತೀವಿ ಅನ್ನೋಂತಹ ಒಂದು ಕಾನ್ಸೆಪ್ಟ್. ಸೊ ಇದನ್ನು ಸ್ವಿಚ್ ವರ್ಡ್ ಕಂಡುಹಿಡಿದವರು ಗ್ರಿಗೋರಿ ಗ್ರೊಬವೈ. ಸೊ ಇದನ್ನು ನಾವು ಗ್ರೊಬವೈ ಕೋಡ್ ಅಂತಲೂ ಕೂಡ ಹೇಳ್ತೀವಿ, ಆರ್ ಸ್ವಿಚ್ ಕೋಡ್ ಅಂತಲೂ ಕೂಡ ಹೇಳ್ತೀವಿ. ಹಲವಾರು ಸ್ವಿಚ್ ಕೋಡ್ಸ್ ಇದ್ದಾವೆ. ಸೊ ನಾವು ಅದನ್ನು ದಿನನಿತ್ಯದಲ್ಲಿ ಬಳಸ್ತಾ ಬಂತು ಅಂತಂದರೆ ನಮ್ಮ ಆ್ಯಕ್ಷನ್, ಅಂದರೆ ನಾವು ಏನು ಎಫರ್ಟ್ ತೊಗೊಳ್ತಿದ್ದೀವಿ, ಏನು ಆ್ಯಕ್ಷನ್ನ ತೊಗೊಳ್ತಾ ಇದ್ದೀವಲ್ಲ, ಅದ್ರ ಜೊತೆಗೆ ಪ್ಯಾರಲಲಿ ಆಗಿ ನಿಲ್ಲುತ್ತೆ ಇದು. ಸೊ ಇದು ಆ್ಯಕ್ಷನ್ ಅಥವಾ ಎಫರ್ಟ್ನ ಬಿಟ್ಟು ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್ ಇಸ್ ದಟ್. ಈಗ ಕೆಲವರಿಗೆ ದುಡ್ಡು ಬೇಕಾಗುತ್ತೆ, ಜಾಬು ಬೇಕಾಗುತ್ತೆ, ಮನೆಯೂ ಬೇಕಾಗುತ್ತೆ. ಈಗ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಮೇಡಮ್ ನಾನು 10 ಇಲ್ಲಿ ಬರ್ಕೊಬಿಡ್ತೀನಿ, ನನಗಾಗುತ್ತಾ ಅಂತ ಕೇಳೋರು ಇದ್ದಾರೆ ಜನ. ಸೊ ನಿಜವಾಗ್ಲೂ ಸ್ವಿಚ್ ಕೋಡ್ಸ್ನ ಹೆಂಗೆ ಬರ್ಕೋಬೇಕು, ಅಥವಾ ನಾನು ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಬರ್ಕೋಬೇಕಾ? ನಾನು ಯಾಕೆ ವೀಕ್ಷಕರೇ ಇದನ್ನು ಮುಂಚೆನೇ ಹೇಳ್ತಿದ್ದೀನಿ ಅಂದರೆ, ಕೆಲವರು ಮೇಡಮ್ ನನಗೆ ಮನೆಯೂ ಕಟ್ಟಬೇಕು, ನಂಗೆ ದುಡ್ಡಿನ ಸಮಸ್ಯೆ ಇದೆ, ಮನೆ ಕಟ್ಟಕ್ಕೆ ದುಡ್ಡು ಸಿಗ್ತಿಲ್ಲ ನನಗೆ ಅಂತ ಕೇಳೋರು ಕೂಡ 2 ಕೋಡ್ ಬರ್ಕೊಂಡ್ಬಿಡ್ತಾರೆ. ಆಮೇಲೆ ಸರ್ ವರ್ಕ್ ಆಗ್ತಿಲ್ಲ ನಮಗೆ, ಇದೆಲ್ಲ ಸುಳ್ಳು, ಕೋಡ್ ವರ್ಕ್ ಆಗಲ್ಲ ಅನ್ನೋದಕ್ಕಿಂತ ಇದನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಆ್ಯಕ್ಚುಲಾಗೆ ಸ್ವಿಚ್ ಕೋಡ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಬರ್ಕೋಬೇಕು ಮೇಡಮ್ ಹೇಳಿ.
ಸೊ ಇಲ್ಲಿ ಸ್ವಿಚ್ ಕೋಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ನಮ್ಮ ಮೇಲೆ ಒಂದು ಬಿಲೀಫ್ ಅನ್ನೋದಿರಬೇಕು ಅಥವಾ ಒಂದು ಫೇತ್ ಇರಬೇಕು. ನಾವು ಏನು ಕೆಲಸ ಮಾಡ್ತೀವಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಹಾದಿನೇ ಬೇರೆ ಇರುತ್ತೆ. ಇವಾಗ ನಾನು ನಾರ್ಮಲ್ ಆಗಿ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ ಅಥವಾ ಏನೋ ಒಂದು ಜಾಬ್ ಮಾಡ್ತಾ ಇರ್ತೀನಿ, ನಾನು ಬಿಸ್ನೆಸ್ ಮಾಡ್ತಿರ್ತೀನಿ. ಬಟ್ ನನ್ನ ಡ್ರೀಮ್ ಏನಾಗಿರುತ್ತೆ, ಡ್ರೀಮ್ ಹೋಮ್ ಕಟ್ಟಬೇಕು ಅಥವಾ ಬೇರೆ ಕಡೆ ಒಳ್ಳೆ ಒಂದು ಹುದ್ದೆನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೆಲೆಕ್ಟ್ ಆಗಬೇಕು ಅನ್ನೋವಂಥದ್ದು. ಸೊ ಇಲ್ಲಿ ನಾವು ಮಾಡ್ತಾ ಇರೋಂತಹ ಕೆಲಸನೇ ಬೇರೆ, ನಮ್ಮ ಆಸೆ ಆಕಾಂಕ್ಷೆಗಳೇ ಬೇರೆ ಆಗಿರುತ್ತೆ. ನಾವು ಅದಕ್ಕೆ ಎಫರ್ಟ್ ಹಾಕ್ತಾ ಇರ್ತಿದ್ದು ಅಥವಾ ನಮ್ಮಲ್ಲಿ ಆ ಫೇತ್ ಅನ್ನೋಂಥದ್ದು ಇರಲ್ಲ. ಏನೋ ಹೇಳಿದ್ರೆ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಅನ್ನೋಂಥದ್ದು, ಇದೆಲ್ಲ ಕಾನ್ಸೆಪ್ಟ್ ಅಲ್ಲ. ರೈಟ್ ಪ್ಯಾಟರ್ನ್ನ ಹುಡ್ಕೊಳ್ತಾ ರೈಟ್ ಇದರಲ್ಲಿ ವರ್ಕ್ ಮಾಡ್ತಾ ಹೋಯ್ತು ಅಂದರೆ ಡೆಫಿನೆಟ್ಲಿ ಆಗುತ್ತೆ. ಸೊ ಇದು ನಿಮಗೆ ಪ್ಯಾರಲಲ್ಲಿ ಎಕ್ಸ್ಟ್ರಾ ಫೋರ್ಸನ್ನು ನೀಡೋದ್ರ ಜೊತೆಗೆ ನಿಮ್ಮ ಒಂದು ಪಾತ್ನ ಅಂದರೆ ಇದನ್ನ ಏನು ಹೇಳ್ತಾರೆ ಅಂತಂದರೆ ನ್ಯೂಮರಾಲಜಿಕಲಿ ಲೈಕ್ ಒಂದೊಂದು ನಂಬರ್ಗೆ ಒಂದೊಂದು ಅಗಾಧ ಶಕ್ತಿ ಇರುತ್ತೆ. ಆ ನಂಬರ್ನ ನಾವು ಎನರ್ಜಿನ ಲೈಕ್ ಕನೆಕ್ಟ್ ಮಾಡ್ಕೊಂಡಂಗೆ. ಸೊ ಸ್ವಿಚ್ ವರ್ಡ್ ಅಂದರೆ ಸ್ವಿಚ್ ಕೋಡ್ ಅಂತ ಅಂದರೆ ಆ ಒಂದು ಎನರ್ಜಿನ ನಾವು ಟ್ಯಾಪ್ ಮಾಡ್ತಾ ಇದೀವಿ ಅಂತ. ಸೊ ಟ್ಯಾಪ್ ಮಾಡಿದಾಗ ಡೆಫಿನೆಟ್ಲಿ ಅದನ್ನು ಅಟ್ರಾಕ್ಟ್ ಮಾಡುವಂಥದ್ದು. ಸೊ ಇದನ್ನು ಹಲವಾರು ರೀತಿಯಲ್ಲಿ ಮಾಡ್ಬೋದು. ಒಂದು ಸ್ವಿಚ್ ಕೋಡ್ ಅಂತ ಬಂತು ಅಂದರೆ ನಾವು ಚಾಂಟಿಂಗ್ ಮಾಡೋ ಮೂಲಕ, ಬರೆಯೋ ಮೂಲಕ, ಥ್ರೂ ವಿಜುವಲೈಸೇಷನ್ ಹೇಳೋ ಮೂಲಕ, ಆಮೇಲೆ ವಾಟರ್ ಟೆಕ್ನಿಕ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ನನಗೆ ಡ್ರೀಮ್ ಹೋಮ್ ಬೇಕು, ಡ್ರೀಮ್ ಜಾಬ್ ಬೇಕು, ಅಥವಾ ನನಗೆ ಲೈಕ್ ಸಾಲ ತಿರಬೇಕು ಅಥವಾ ಲೋನ್ ಕ್ಲಿಯರ್ ಆಗಿ, ಈ ಥರ ಎಲ್ಲದಕ್ಕೂ ಬರ್ಕೊಳ್ತು ಅಂತಂದರೆ ವರ್ಕ್ ಆಗಲ್ಲ. ಸೊ ಇದನ್ನು ಬರ್ಕೊಳ್ಳೋದು ನಿಮ್ಮ ಲೆಫ್ಟ್ ಸೈಡ್ ಬಾಡಿ ಮೇಲೆ ಬರ್ಕೊಳ್ಬೇಕು. ಅಂದರೆ ಎಸ್, ಇವಾಗ ನಮ್ಮ ಬಲಭಾಗದ ದೇಹವನ್ನು ನಾವು ಮಸ್ಕ್ಯುಲೈನ್ ಎನರ್ಜಿ ಅಂತ ಹೇಳ್ತೀವಿ, ಎಡಭಾಗದ ದೇಹವನ್ನು ನಾವು ಫೆಮಿನೈನ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಯಾವಾಗ ಫೆಮಿನೈನ್ ಎನರ್ಜಿ ಯಾವುದು ಎನರ್ಜಿ ಕಿಲ್ ಆಗಲ್ಲ, ಬದಲಿಗೆ ಸಪ್ರೆಸ್ ಆಗಿರುತ್ತೆ. ಸೊ ಸಪ್ರೆಸ್ ಆಗಿರುವಂತಹ ಒಂದು ಫೆಮಿನೈನ್ ಎನರ್ಜಿ ನಾವು ಯಾವಾಗ ಕೋಡ್ಸ್ನ ಅಂದರೆ ರಿಸೀವರ್ ಹ್ಯಾಂಡ್ ಅಂತ ಹೇಳ್ತೀವಿ, ಲೆಫ್ಟ್ ಸೈಡ್ ಬಾಡಿ ಅಥವಾ ಹ್ಯಾಂಡ್ ಮೇಲೆ ಬರ್ಕೊಳ್ಳೋ ಮೂಲಕ ನಾವು ಎನರ್ಜಿನ ರಿಸೀವ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಅಥವಾ ಮ್ಯಾಕ್ಸಿಮಮ್ 2 ಕೋಡ್ಸ್ನ ಮಾತ್ರ ಬಳಸಬೇಕು, ಜಾಸ್ತಿ ಕೋಡ್ಸ್ ಬಳಸೋ ಹಾಗಿಲ್ಲ. ಮೇಡಮ್, ದೊಡ್ಡ ಕಂಡೀಷನ್ಸ್ ಅಪ್ಲೈ ಅಂತ ಒಂದು ನಾನು ಹಾಕ್ಬಿಡ್ತೀನಿ ಇಲ್ಲಿ. ಎಲ್ಲರೂ ಕೇಳ್ತಿರೋದೇನು ಗೊತ್ತಾ, ನನ್ನ ಏಜ್ಗೆ ಒಂದು 45 ಆಗಿದೆ, ನನಗೆ 60 ಆಗಿದೆ, ಅಥವಾ ಇನ್ನೊಬ್ಬ ಹೇಳ್ತಾ ನಂಗೆ ಒಂದು 18 ಇಯರ್ಸ್ ಅಷ್ಟೇ ಮೇಡಮ್, ನನಗೂ ಟ್ರೈ ಆಗುತ್ತಾ ಮೇಡಮ್, ನನ್ನ ಹುಡುಗಿ ನನಗಾಗತ್ತಾ, ಅಥವಾ ಕೆಲವರು ಟ್ರಾನ್ಸ್ಜೆಂಡರ್ ನೋಡ್ತಿರ್ಬೋದು ಈ ವಿಡಿಯೋಸ್ನ. ಯಾರ್ಯಾರಿಗೆ ಇದು ಬಳಕೆ ಆಗುತ್ತೆ ಅಂದರೆ ಯಾರ್ಯಾರಿಗೆ ಇದು ಉಪಯೋಗ ಮಾಡ್ಕೋಬೋದು, ವರ್ಕ್ ಆಗುತ್ತೆ? ಎಲ್ರಿಗೂ ವರ್ಕ್ ಆಗುತ್ತೆ, ಎಲ್ರಿಗೂ ಅಪ್ಲೈ ಆಗುತ್ತೆ. ಬ್ರಹ್ಮಾಂಡದಲ್ಲಿ ಅವ್ರಿಗೆ ಇವ್ರಿಗೆ ಅಂತ ಯಾವುದು ಪಾರ್ಶಾಲಿಟಿ ಅನ್ನೋದು ಇರಲ್ಲ. ಸೊ ಹ್ಯೂಮನ್ ಬೀಯಿಂಗ್ಸ್ ನಾವು ಮಾಡ್ತೀವಿ, ಬಟ್ ಬ್ರಹ್ಮಾಂಡದ ಎಲ್ಲರಿಗೂ ಸೇಮ್ ಎನರ್ಜಿ. ಆ್ಯಕ್ಚುಲಿ ಬ್ರಹ್ಮಾಂಡದ ಒಂದು ಎನರ್ಜಿ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಸಿಗ್ತಾ ಇರೋದು. ಆ ಎನರ್ಜಿನ ಬಳಸ್ಕೊಳ್ತಾ ನಾವು ಆ ಒಂದು ಥಿಂಗ್ಸ್ನ ಅಟ್ರಾಕ್ಟ್ ಮಾಡೋವಂಥದ್ದು. ಜಸ್ಟ್ ಹಾಗಿದ್ರೆ ಹೋಗ್ಬಿಡೋಣ ಕೋಡ್ಸ್ಗಳಿಗೆ. ನಾನು ಒಂದಷ್ಟು ಪ್ರಶ್ನೆಗಳನ್ನು ತಂದಿದ್ದೀನಿ, ಯಾವುದ್ಯಾವುದಕ್ಕೆ ಏನೇನು ಯಾವ್ಯಾವ ಕೋಡ್ಸ್ ಇದೆ, ಅದನ್ನು ಹೇಗೆ ಮಾಡ್ಕೋಬೇಕು, ನಾವು ಎಲ್ಲಿ ಬರ್ಕೋಬೇಕು, ಎಷ್ಟು ದಿವಸ ಇರಬೇಕಾಗತ್ತೆ, ಎಲ್ಲ ಡೌಟ್ಸ್ಗಳು ತುಂಬ ಇದಾವೆ ಮೇಡಮ್, ನನಗೂ ಇದ್ದಾವೆ. ಮೊದಲನೇದಾಗಿ ಜನರು ಸಿಕ್ಕಾಪಟ್ಟೆ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ನ ಕೇಳೋದಾಯ್ತು ಅಂದರೆ, ಸರ್ ಲೈಫೇ ಚೆನ್ನಾಗಿಲ್ಲ ಸರ್, ಯಾಕೆ ಸಾಲ ಸರ್, ಸಿಕ್ಕಾಪಟ್ಟೆ ಸಾಲ ಸರ್, ಹೆಂಗೆ ಸರ್ ತೀರಿಸೋದು ಅಂತ ಹೇಳ್ತಾರೆ. ಈ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಬ್ಯೂಟಿಫುಲ್ ಕೋಡ್ ಇದ್ದರೆ ಅದು ಹೇಗೆ ಯೂಸ್ ಮಾಡಬೇಕು, ಹೇಗೆ ಮೇಡಮ್? ಸೊ ಇವಾಗ ಸಾಲ ಮಾಡಿರ್ತಾರೆ ಅಥವಾ EMI ಕಟ್ಟಬೇಕು ಪ್ರತಿ ತಿಂಗಳ, ಈ ಥರ ಸಮಸ್ಯೆ ಇತ್ತು ಅಂತಂದರೆ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು. ಈಗ ಉದಾಹರಣೆಗೆ ನಾನು ಸಾಲದ ಮೇಲೆ ಫೋಕಸ್ ಮಾಡ್ತು ಅಂತಂದರೆ ಸಾಲ ಬೆಳೀತಾ ಹೋಗುತ್ತೆ. ಓಕೆ, ನಾನು ಹಣದ ಮೇಲೆ ಫೋಕಸ್ ಮಾಡ್ತು ಅಂತಂದರೆ ಹಣ ಬೆಳೆಯುತ್ತೆ. ಸೊ ಇಲ್ಲಿ ಡೆಸ್ಪರೇಟ್ ಫೀಲ್ ಮಾಡೋದು ಬೇಡ. ಇವಾಗ ನಾನು ಏನೋ ಮಾಡ್ತಾ ಇದ್ದೀನಿ, ನಮ್ಮ ಒಂದು ಅಂದರೆ ತುಂಬ ಜನಕ್ಕೆ ಇರುವಂತಹ ಮಿತ್ ಏನಪ್ಪ ಅಂತಂದರೆ, ನಾನು ಬರ್ಕೊಂಡಿದ ತಕ್ಷಣ ಆಗ್ಬಿಡುತ್ತಾ, ವರ್ಕ್ ಆಗ್ಬಿಡುತ್ತಾ, ಅಥವಾ ಬರ್ಕೊಂಡಿದ ತಕ್ಷಣ ವರ್ಕ್ ಆಗಲೇಬೇಕು ಅನ್ನೋಂಥದ್ದು ಕಾಯ್ತಾರೆ. ಸೊ ಈ ಥರ ಎಲ್ಲ ಮಾಡೋದಲ್ಲ. ಮೊದಲಿಗೆ ನಾನು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ನಮ್ಮ ಎಫರ್ಟ್ ಇಂಪಾರ್ಟೆಂಟ್ ಇಲ್ಲಿ. ಎಸ್, ಅಫ್ಕೋರ್ಸ್, ಖಂಡಿತ ನಮಗೆ ಎಫರ್ಟ್ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಫೋರ್ಸ್ ಸಿಗುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, ಹೊಸ ಪಾತ್ಗಳು ಸಿಗ್ತವೆ, ರೈಟ್ ಆಪರ್ಚುನಿಟೀಸ್ ಸಿಗ್ತವೆ, ನಿಮಗೆ ದಾರಿಗಳು ಸಿಗುತ್ತೆ. ಸೊ ಈ ಥರ ಎಲ್ಲ ಆ ಒಂದು ಏನು ಕೋರ್ಸು ನಮಗೆ ಎನರ್ಜಿನ ಕೊಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಈ ಲೋನ್ ಕ್ಲಿಯರೆನ್ಸ್, ನಾನು ಲೋನನ್ನು ತೀರಿಸಬೇಕು ಅಂತ ಅನ್ಕೊಳ್ಳೋದಲ್ಲ ಸಂಕಲ್ಪ, ನನಗೆ ಎಷ್ಟು ಹಣ ಬೇಕು ಅನ್ನೋದನ್ನ ಸಂಕಲ್ಪ ಮಾಡ್ಕೊಳ್ಬೇಕು. ಅದರಲ್ಲಿ ಲೋನ್ ಕ್ಲಿಯರೆನ್ಸ್ ಅಂತ ಒಂದು ಸ್ವಿಚ್ ಕೋಡ್ ಇದೆ. ಸೊ ಲೋನ್ ಕ್ಲಿಯರೆನ್ಸಿನ ಒಂದು ಸ್ವಿಚ್ ಕೋಡ್ ಬಂದು 8085200741. ವಾಹ್, ಓಕೆ, ಇಷ್ಟುದ್ದ. ಇದನ್ನು ಹೇಗೆ ಯೂಸ್ ಮಾಡಬೇಕು ಮೇಡಮ್ ನಾವು? ಸೊ ಇದನ್ನು ಚಾಂಟಿಂಗ್ ಮಾಡೋ ಮೂಲಕ ಒಂದು ಯೂಸ್ ಮಾಡುವಂಥದ್ದು, ಮತ್ತು ನಿಮ್ಮ ಲೆಫ್ಟ್ ಹ್ಯಾಂಡಿನ ಮೇಲೆ ಬರ್ಕೊಳ್ಳೋ ಮೂಲಕನೂ ಯೂಸ್ ಮಾಡ್ಬೋದು. ಜೊತೆಗೆ ನಿಮ್ಮ ವಾಟರ್ ಬಾಟಲ್, ನಾವು ಡೈಲಿ ಎಲ್ಲರಿಗೂ ವಾಟರ್ ಬಾಟಲ್ ಯೂಸ್ ಮಾಡ್ತೀವಲ್ಲ, ಸೊ ಅದ್ರ ಮೇಲೆ ಫ್ರೀಕ್ವೆಂಟಾಗಿ ಬರ್ಕೊಳ್ಳೋ ಮೂಲಕನೂ ಕೂಡ ಮಾಡ್ಬೋದು. ನಿಮ್ಮ ಥ್ರೂ ವಿಜುವಲೈಸೇಷನ್, ಯಾರ್ಯಾರೆಲ್ಲ ಮೆಡಿಟೇಷನ್ ಮಾಡ್ತಿರ್ತೀರೋ, ಸೊ ಮೆಡಿಟೇಷನ್ ಮಾಡೋರಿಗೆ ಗೊತ್ತಿರುತ್ತೆ, ವಿಜುವಲೈಸೇಷನ್ ಮೂಲಕ ನಮ್ಮ ಒಂದು ಥರ್ಡ್ ಐ ಮೇಲೆ ಫೋಕಸ್ ಮಾಡ್ತಾ ಆ ನಂಬರ್ನ ಜಸ್ಟ್ ನೋಡೋವಂಥದ್ದು ಫಾರ್ 1 ಮಿನಿಟ್. ಸೊ ನೋಡಿದಾಗ ಸ್ಲೋಲಿಯಾಗಿ ನಮ್ಮಲ್ಲೇ ಒಂದಷ್ಟು ಬದಲಾವಣೆಗಳು ಬರ್ತವೆ. ಸೊ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿದಿನವೂ ಅಷ್ಟೇ, ಇದನ್ನೆಲ್ಲ ಸುಮ್ಮನೆ ಬರ್ಕೊಂಡ್ಬಿಡೋದು, ಮಧ್ಯಾಹ್ನ ಆಯಿತು ರಾತ್ರಿ ಆಯಿತು ಸುಮ್ಮನೆ ಬರ್ಕೊಂಡ್ಬಿಡ್ತೀನಿ ಅದು ವರ್ಕ್ ಆಗುತ್ತೆ, ಆ ಥರ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ನಿಮ್ಗೆ ಯಾವ ಸಂಕಲ್ಪ, ಕ್ಲಾರಿಟಿ ಇಟ್ಕೊಳ್ಳಿ, ಸ್ಪೆಸಿಫಿಕ್ ಆಗಿರಿ. ನನಗೆ ಏನು ಬೇಕು, ನನ್ನ ಕರೆಂಟ್ ಸಿಚುವೇಷನಲ್ಲಿ ಏನು ನಡೀತದೆ, ಏನನ್ನು ಡಿಮ್ಯಾಂಡ್ ಮಾಡ್ತಾ ಇದೆ, ಹೌದು ನನಗೆ ಪ್ರಾಬ್ಲಮ್ ಇದೆ, ಅದನ್ನು ನಾನು ಸಾರ್ಟ್ ಔಟ್ ಮಾಡ್ಕೊಳ್ಬೇಕು, ಅದರಿಂದ ಹೊರಗೆ ಬರಬೇಕು. ನೀವು ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಿದ್ರೆ ಹೇಗೆ ನೀವು ಪ್ರಾಬ್ಲಮ್ ಜಾಸ್ತಿ ಮಾಡ್ತೀರಾ, ಬಿಕಾಸ್ ಎನರ್ಜಿ ಮ್ಯಾಟರ್ಸ್ ಅಲ್ವಾ, ನಾನು ಯಾವ್ದ್ರ ಮೇಲೆ ಎನರ್ಜಿ ಹಾಕ್ತಿರ್ತೀನಿ ಅದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಾನು ಇದರಿಂದ ಹೊರಗೆ ಬರಬೇಕು, ಅದಕ್ಕೆ ಹಣನ
ಧನ ಅಟ್ರಾಕ್ಟ್ ಮಾಡಬೇಕು. ಸೊ ಅದನ್ನು ಸಂಕಲ್ಪ ಮಾಡ್ಕೊಳ್ತಾ ನಾನು ಇದರಿಂದ ಹೊರಗೆ ಬಂದಿದ್ದೀನಿ. ಸೆಲ್ಫ್ ಅಫರ್ಮ್ ಮಾಡ್ಕೊಳ್ಳಿ. ಸೊ ಸೆಲ್ಫ್ ಅಫರ್ಮ್ ಅಂತಂದರೆ ನನಗೆ ನಾನೇ ದೃಢೀಕರಣಗಳಂತ ಹೇಳ್ತೀವಿ, ಅದನ್ನು ಹೇಳ್ಕೊಳ್ತಾ ಬರಬೇಕು. ಬಿಕಾಸ್ ನಿಮ್ಮ ಮೈಂಡಿಗೆ ಗೊತ್ತಾಗಬೇಕು ನಾನು ಏನೇನೋ ಮಾಡ್ತಾ ಇದ್ದೀನಿ. ಕಾನ್ಷಿಯಸ್ಲಿ ಎರಡರಲ್ಲೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಅದನ್ನು ಆ ಒಂದು ಸಂಕಲ್ಪನ ಮಾಡ್ಕೊಳ್ತಾ ಜಸ್ಟ್ 1 ರಿಂದ 2 ನಿಮಿಷಗಳ ಕಾಲ ನಾಡಿ ಶುದ್ಧೀಕರಣ ಅಂತ ಹೇಳ್ತೀವಿ. ಒಂದು ಕಡೆ ಕೂತ್ಕೊಳ್ತಾ ಕ್ವೈಟಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ ಎಲ್ಲ ಒಂಥರ ಪೀಸ್ಫುಲ್ ಆಗಿರುತ್ತೆ, ಕಾಮ್ ಆಗಿರುತ್ತೆ. ಅಂಥ ಸಮಯದಲ್ಲಿ ಮಾಡ್ಕೊಂಡ್ರೆ ಇಂಥದ್ದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 1-2 ನಿಮಿಷ ಕೂತ್ಕೊಳ್ತಾ ಬ್ರೆತ್ ವರ್ಕ್ ಅಂದರೆ ಒಂದು ನಾಡಿ ಶುದ್ಧಿ, ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಸೊ ಇಡನಾಡಿ ಮತ್ತು ಪಿಂಗಳ ನಾಡಿ ಕಂಪ್ಲೀಟ್ ಅಂದರೆ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಮಾಡಿದಾಗ 1-2 ನಿಮಿಷ ಧ್ಯಾನ ಸ್ಥಿತಿಯಲ್ಲಿ ಕಣ್ಣು ಮುಚ್ಕೊಳ್ತಾ ನನ್ನ ಒಂದು ಸಾಲ ಅಂತ ಮೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ಯಾವುದೇ ಕಾರಣಕ್ಕೂ ಸೆಲ್ಫ್ ಅಫರ್ಮೇಷನಲ್ಲೂ ಅಷ್ಟೇ ಸಾಲ ಅಂತ ಹೇಳ್ಕೊಳ್ಳಿಕ್ಕೆ ಹೋಗ್ಬಿಡಿ. ನನಗೆ ಇಷ್ಟು ಹಣ ಸಿಕ್ಕಿದೆ, ಸೊ ಅದನ್ನು ಹೇಳ್ಕೊಳ್ತಾ ಬರಬೇಕು. ನನಗೆ ಇಷ್ಟು ಹಣ ಸಿಕ್ಕಿದೆ, ನಾನು ಈ ಥರ ತುಂಬ ಚೆನ್ನಾಗಿದ್ದೀನಿ. ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು 4 ರಿಂದ 5 ಅಫರ್ಮೇಷನ್ನ ಹೇಳ್ಕೊಳ್ತಾ ಈ ಒಂದು 2 ನಿಮಿಷಗಳು ಬ್ರೆತ್ ವರ್ಕ್ ಆಗಿದ ತಕ್ಷಣ 2 ನಿಮಿಷಗಳ ಧ್ಯಾನ ಮಾಡ್ತಾ ಆ ಒಂದು ನಂಬರ್ನ ನಿಮ್ಮ ಒಂದು ಒಳಗಣ್ಣಿನಿಂದ ಅಂದರೆ ಆಜ್ಞಾಚಕ್ರದಲ್ಲಿ ನೋಡ್ಕೊಳ್ತಾ ಆ ನಂಬರ್ನ ಲೈಕ್ ಗೊತ್ತಾಗತ್ತಲ್ಲ, ಕಣ್ಣು ಮುಚ್ಕೊಂಡು ನಾವು 8 ಅಂತ ಅಂದರೆ 8 ಕಾಣಿಸುತ್ತೆ ನಮಗೆ ಒಳಗಣ್ಣಿನಿಂದ. ಸೊ ಅದನ್ನು ನೋಡಿ ಹಾಗೆಯೇ ನಿಮ್ಮ ಲೆಫ್ಟ್ ಹ್ಯಾಂಡಿನ ಮೇಲೆ ಬರ್ಕೊಳ್ಳುವಂಥದ್ದು. ಯೂಶಲಿ ನಾನು ಹೇಳೋದು ವ್ರಿಸ್ಟ್ ಜಾಗದ ಮೇಲೆ ಬರ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್. ಆಮೇಲೆ ಕಲರ್ ಮ್ಯಾಟರ್ ಆಗುತ್ತಾ ಪೆನ್? ಎಸ್ ಆಫ್ ಕೋರ್ಸ್ ಕಲರ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ನಾವು ಇವಾಗ ಮ್ಯಾನಿಫೆಸ್ಟೇಷನ್ ಅಥವಾ ಸ್ವಿಚ್ ಕೋಡ್ಸ್ ಅಂತ ಬಂತು ಅಂತಂದರೆ ಗ್ರೀನು, ಬ್ಲೂ ಮತ್ತು ರೆಡ್. ಯೂಶಲಿ ಎಲ್ಲ ಇದಕ್ಕೂ ಒಂದೊಂದು ಕಲರ್ ಇದೆ. ಬಟ್ ಕಲರ್ ಥಿಯರಿನೇ ಹೇಳ್ಕೊಳ್ತಾ ಹೋಯ್ತು ಅಂತಂದರೆ ಮತ್ತೆ ಎಗೇನ್ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ಬಿಡೋದು. ಅದಕ್ಕೋಸ್ಕರ ಇದು ಜನರಲಾಗಿ ಯೂಸ್ ಮಾಡೋಂಥದ್ದು. ಬ್ಲೂ ಗ್ರೀನ್ ಅಂತೂ ಯೂನಿವರ್ಸಲ್ ಕಲರ್ ಅದು. ಸೊ ಮನಿ ವಿಚಾರ ಬಂದಾಗ ರೆಡ್ನ ಯೂಸ್ ಮಾಡಿ. ಇನ್ನು ಮಿಕ್ಕಿದ್ದು ಹೆಲ್ತ್ ಅಂತ ಬಂತು ಅಂದರೆ ಗ್ರೀನ್, ಹೆಲ್ತ್ ಕೋಡ್ಸ್ ಏನಾದರೂ ಬಂತು ಅಂದರೆ ಗ್ರೀನ್ ಯೂಸ್ ಮಾಡಿ. ಇನ್ನು ಸಕ್ಸಸ್ಸು ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಬೇಕು, ಜಾಬ್ ಬೇಕು ಅಥವಾ ಬೇರೆ ಏನಾದ್ರೂ ಪರ್ಸನಲ್ ಗ್ರೋತಿಗೆ ಅಂತ ಅಂದರೆ ಬ್ಲೂ ಕಲರ್ನ ಯೂಸ್ ಮಾಡಿ. ಈಗ ನೀವು ಯಾವುದೇ ಕೋಡ್ಸನ್ನು ಕೊಟ್ಟರು ಕೂಡ ಇದೇ ಒಂದು ಫಾರ್ಮ್ಯಾಟಲ್ಲಿ ನಾವು ಯಾವುದೇ ಕೋರ್ಸ್ನ ಮಾಡ್ತೀವಿ ಅಂತಂದ್ರೂ ನಾವು ಮೊದಲಿಗೆ ಸಂಕಲ್ಪ ತಗೊಳ್ಬೇಕು. ನಿಮ್ಮ ಥ್ರೂ ವರ್ಡ್ಸ್, ನಿಮ್ಮ ಒಂದು ವರ್ಡ್ಸ್ಗೆ ಅಷ್ಟು ಪವರ್ ಇದೆ ಅಲ್ವಾ, ಆ ಪವರಿನ ಮೂಲಕ ನಾವು ಅಫರ್ಮೇಷನ್ನ ಹೇಳ್ಕೊಳ್ತಾ ಬರಬೇಕು. ಅಫರ್ಮೇಷನ್ನ ಹೇಳ್ಕೊಳ್ತಾ ನಾನು ಬ್ರೆತ್ ವರ್ಕ್ನ ಮಾಡಿ ಅದಾದಮೇಲೆ 2 ನಿಮಿಷಗಳ ಕಾಲ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ನಮಗಂತ ನಾವು ಟೈಮ್ ಕೊಟ್ಕೊಂಡಿಲ್ಲ ಅಂದರೆ ಯಾವುದು ಏನೂ ವರ್ಕ್ ಆಗಲ್ಲ. ಓಕೆ, 2 ನಿಮಿಷ ಧ್ಯಾನ ಮಾಡಿ ನಿಮ್ಮ ಒಂದು ಒಳಗಣಿಂದ ಆ ನಂಬರ್ನ ನೋಡಿ ಹಾಗೆಯೇ ಆ ಒಂದು ನಂಬರ್ನ ಬರ್ಕೊಳ್ಳುವಂಥದ್ದು. ಸೊ ಬರ್ಕೊಂಡು ಆದಮೇಲೆ ಅದನ್ನು ಒಂದು 21 ಬಾರಿ 45 ಬಾರಿ ಚಾಂಟ್ ಮಾಡಿದ್ರು ಒಳ್ಳೆಯದು. ಚಾಂಟ್ ಸೂಪರ್ ಮೇಡಮ್. ಎಲ್ರಿಗೂ ಬೇಕಾಗಿರೋದೇನು ಗೊತ್ತಾ? ಮನಿ. ಸುದೀಪ್ ಅವ್ರು ತುಂಬ ಒಳ್ಳೆ ಪದ ಹೇಳ್ತಾರೆ, ವರ್ಲ್ಡ್ಸ್ ಬೆಸ್ಟ್ ಪರ್ಫ್ಯೂಮ್ ಮನಿ. ಈ ಮನಿ ಅಬಾಂಡೆನ್ಸ್ಗೆ ಸಿಕ್ಕಾಪಟ್ಟೆ ಕೇಳ್ತಾರೆ ಮೇಡಮ್. ಅದಕ್ಕೆ ನಾವು ಕೋಡಿದವ ದುಡ್ಡು ಬೇಕು, ನಮಗೆ ದುಡ್ಡೇ ಬರಲ್ಲ ಮೇಡಮ್, ನೀವು ಹೇಳ್ಬಿಡ್ತೀರ ಏನೋ ಬರ್ಕೊಬಿಡ್ತೀನಿ ನಾನು ಬಂದ್ಬಿಡುತ್ತೆ ದುಡ್ಡು ಅಂತ. ಬಟ್ ಅದನ್ನು ತುಂಬ ಇಂಪಾರ್ಟೆನ್ಸ್ ಆಗಿ ಹೇಳ್ತೀರಾ, ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ನನಗೆ. ಅದನ್ನು ಆ ಮನಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಂಬರ್ ಇದೆಯಾ? ಎಸ್, ಖಂಡಿತವಾಗ್ಲೂ ಇದೆ. ಸೊ ಮನಿ ಅಟ್ರಾಕ್ಷನ್ ಇನ್ ದ ಸೆನ್ಸ್ ನಾನು ಅವಾಗಲೇ ಹೇಳಿದೆ, ಸಾಲ ತೀರಲಿಕ್ಕೂ ಮನಿ ಬೇಕು, ಜಾಬ್ ಅಟ್ರಾಕ್ಟ್ ಮಾಡಲಿಕ್ಕೂ ಮನಿ, ಎಲ್ಲದಕ್ಕೂ ಮನಿ ಬೇಕು. ಅದೊಂದು ಯೂನಿವರ್ಸಲ್ ಎನರ್ಜಿ ಆಗ್ಬಿಟ್ಟಿದೆ. ಈಗ ಎಲ್ಲರಿಗೂ ಒಂದು ಹಣದ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಯಾಕೆ ಮೊದಲಿಗೆ ಸಂಕಷ್ಟ ಅನುಭವಿಸ್ತಿರ್ತಾರೆ ಅಂತಂದರೆ ಅವರಿಂದನೇ. ಅಂದರೆ ಏನೇ ಸಿಚುವೇಷನಲ್ಲಿ ಲೈಕ್ ನಿಮ್ಮ ಲೈಫಲ್ಲಿ ಏನೇ ನಡೀತಾ ಇತ್ತು ಅಂದ್ರೂ ಕೂಡ, ಕರೆಂಟ್ ಸಿಚುವೇಶನ್ ಏನೇ ಇದ್ರೂ ಕೂಡ ಅದನ್ನೇ ನೀವೇ ಅಟ್ರಾಕ್ಟ್ ಮಾಡಿರುತ್ತೆ. ಅಂದರೆ 100% ನನ್ನ ಜವಾಬ್ದಾರಿ ಅಂತ ನಾನು ಯಾವಾಗ ತಗೊಳ್ತೀನೋ ಅರ್ಧ ಪ್ರಾಬ್ಲಮ್ ನನಗೆ ಸಾರ್ಟ್ ಔಟ್ ಆಗುತ್ತೆ. ಓಕೆ, ಸೊ ಯಾಕೆ ಅಂತಂದರೆ ಇವಾಗ ನಾವು ಕಾನ್ಸ್ಟೆಂಟ್ಲಿ ದೇವ್ರಿಗೆ ಬ್ಲೇಮ್ ಮಾಡೋದು, ನೀವು ದೇವ್ರು ನನಗೇನು ಕೊಟ್ಟಿಲ್ಲ ಅನ್ನೋಂಥದ್ದು, ಅಥವಾ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಾ ಹೋಗೋದು, ಈ ಥರ ಮಾಡಿದಾಗ ನೀವು ಲೋ ವೈಬ್ರೇಷನಲ್ಲಿ ಇರ್ತೀರಾ. ಸೊ ಡೆಫಿನೆಟ್ಲಿ ನೀವು ಎವ್ರಿಡೇ ಮನಿನ ನೋಡೋ ಅಂಥದ್ದು, ಮನಿನ ಫೀಲ್ ಮಾಡೋ ಅಂಥದ್ದು, ಅದಕ್ಕೆ ಒಂದು ಒಳ್ಳೆಯ ಒಂದು ಬಾಂಡಿಂಗ್ ಬೆಳೆಸ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಹ್ಯಾಪನ್ ಆಗುತ್ತೆ. ಜೊತೆಗೆ ನೀವು ಕಾನ್ಷಿಯಸ್ಲಿ ಮಾಡಬೇಕು. ಮನಿನ ಎಲ್ಲೋ ಇಟ್ಕೊಂಡು ಅದು ಯಾರೋ ಒಂದು ಎನಿಮಿ ಥರ ಟ್ರೀಟ್ ಮಾಡ್ಕೊಳ್ತಾ ಅದನ್ನು ಅಟ್ರಾಕ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾಗಿ ಮನಿ ಅಟ್ರಾಕ್ಟ್ ಮಾಡಲಿಕ್ಕೆ ಒಂದು ಬೆಸ್ಟ್ ಕೋಡ್ ಏನಪ್ಪ ಅಂತಂದರೆ, ಇದನ್ನೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಬೋದು, 1996211147. ಓಕೆ, ಇದು ಹೇಗೆ ಯೂಸ್ ಮಾಡಬೇಕು ಅಥವಾ ನಾನು ಹೇಳಿದೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು. ನೀವೇನಾದರೂ ಚಾಂಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ 1996211147 ಅಂತಲೇ ಹೇಳಬೇಕು. ಮೇಡಮ್ ಅದನ್ನು ಸ್ವಲ್ಪ ನಿಧಾನಕ್ಕೆ ಹೇಳ್ಬೋದು ಇನ್ನೊಂದ್ಸಲ? ಎಸ್, ಸೊ 1996211147. ಓಕೆ, ಬಿಕಾಸ್ ಅದನ್ನು ಸಪ್ರೇಟಾಗೆ ಹೇಳಬೇಕು. ಈಗ 1996 ಅಂತ ಹೇಳ್ತಾರೆ ಕೆಲವರು, 211 ಅಂತ ಆ ಥರ ಹೇಳಬಾರ್ದು, ಬಿಡಿಸಿನೇ ಹೇಳಬೇಕು. ಎಕ್ಸಾಕ್ಟ್ಲಿ ಕರೆಕ್ಟ್. ಅದನ್ನು ಯಾವ ಕಲರ್ ಬರ್ಕೋಬೇಕು? ಅದನ್ನು ಲೈಕ್ ರೆಡ್ ಆರ್ ಬ್ಲೂ ವ್ರಿಸ್ಟ್ ಜಾಗದ ಮೇಲೆ ಬರ್ಕೊಂಡ್ರೆ. ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ ಅಂದರೆ ಜಾಬ್. ಎಲ್ಲರೂ ಕೂಡ ಅನ್ಎಂಪ್ಲಾಯ್ಮೆಂಟು, ಜಾಬ್ ಸಿಗ್ತಿಲ್ಲ ನಮಗೆ. ನಾವು ಟ್ರೈ ಮಾಡ್ತೀವಿ ಮೇಡಮ್, ಎಲ್ಲ ಫೈನ್ ಆಗಿರುತ್ತೆ, ಇದು ಒಂದು ಕೊನೆ ಮೂಮೆಂಟಲ್ಲಿ ನನಗೆ ಮಿಸ್ ಆಗೋಯ್ತು. ತುಂಬ ಜನ ಹೇಳಿದ್ರೆ ನಾನು ಕೂಡ ಕೇಳಿದ್ದೀನಿ. ಆಮೇಲೆ ಇಂಟರ್ವ್ಯೂ ಎಲ್ಲ ಪಾಸ್ ಆಗಿದೆ ಮಗ, ಏನಾಯಿತು ಗೊತ್ತಿಲ್ಲ, ಸೆಲೆಕ್ಟ್ ಮಾಡಲಿಲ್ಲ, ನನ್ನ ಸಖತ್ತಾಗಿ ಮಾಡಿದೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಬಟ್ ಯು ಸೆಡ್ ನಂಗೊಂದು ತುಂಬ ಚೆನ್ನಾಗಿ ಒಂದು ಒಳ್ಳೆ ಮಾತು ಹೇಳಿದ್ರೆ, ಚೆನ್ನಾಗಿ ನಾವು ಏನೇ ಅಪ್ಲೈ ಮಾಡಿದ್ರು ಕೂಡ ಆ ಒಂದು ಪವರ್ ಬೇಕು ನಮಗೆ, ಅಡಿಷ್ನಲ್ ಪವರ್ ಬೇಕು ನಮಗೆ. ದ ಪವರ್ ಇಸ್ ಕೋಡ್. ಎಸ್, ಜಾಬ್ಗೆ ಒಂದು ಕೋಡ್ ಇದ್ರೆ, ಜಾಬಿನ ಒಂದು ಸ್ವಿಚ್ ಕೋಡ್ ಬಂದು 70556287.
ಸೊ ಇದು ಒಂದು ಜಾಬಿನ ಸ್ವಿಚ್ ಕೋಡ್. ಇದೂ ಹಾಗೇನೆ ನಾನು ಮೊದಲೇ ಏನು ಹೇಳಿದ್ನಲ್ಲ, ನಾವು ಸಂಕಲ್ಪ ತಗೊಳ್ತಾ ನಾವೊಂದು ಆ ಒಂದು ಜಾಬ್ ಇಂಟರ್ವ್ಯೂವಲ್ಲಿ ಪಾಸ್ ಆಗಿರೋ ಥರ ನಾವು ಅಫರ್ಮೇಷನ್ನ ಕ್ರಿಯೇಟ್ ಮಾಡ್ಕೊಳ್ತಾ, ನಮ್ಮ ಓನ್ ಅಫರ್ಮೇಷನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಹೇಳಬೇಕು. ನಾನು ಪ್ರತಿನಿತ್ಯವೂ ಕೂಡ ನನಗೆ ಈ ಥರ ಜಾಬ್ ಸಿಕ್ಕಿದೆ. ಸೊ ನಾವು ಯಾವಾಗ ಫ್ಯೂಚರಲ್ಲಿ ಇರ್ತೀವಿ, ನನ್ನ ಫ್ಯೂಚರ್ ಏನಾಗಬೇಕು ಅಂತ ಅಂದ್ಕೊಂಡಿರ್ತೀವಿ, ನಾನು ಫ್ಯೂಚರಲ್ಲಿ ವೈಬ್ರೇಟ್ ಆದಾಗ ನಿಮ್ಮ ಮೈಂಡ್ ನೀವು ಆ ರಿಯಾಲಿಟಿಲಿ ಇದ್ದೀರಾ ಅಂತ ನಂಬತ್ತೆ. ಸೊ ಅದನ್ನು ನಾವು ಆ ದೃಢೀಕರಣಗಳ ಜೊತೆಗೆ ಕನೆಕ್ಟ್ ಮಾಡ್ತಾ ಈ ಒಂದು ಕೋಡನ್ನು ನಿಮ್ಮ ಎಡಗೈನ ವೃಷ್ಟಿ ಜಾಗದ ಮೇಲೆ ಬರ್ಕೊಳ್ಬೋದು. ಇದನ್ನ ಬ್ಲೂ ಆರ್ ರೆಡ್. ಸೂಪರ್. ಆಮೇಲೆ ದಯವಿಟ್ಟು ನಾನು ಹೇಳ್ತಿರೋದು ಒಂದೇ ಎಲ್ರಿಗೂ ಕೂಡ, ಈ ಸ್ವಿಚ್ ಕೋಡನ್ನು ಬರೆದುಕೊಳ್ಳೋದಕ್ಕೂ ಮುಂಚೆ ದಯವಿಟ್ಟು ನಿಮ್ಮನ್ನು ನೀವು ಬಿಲೀವ್ ಮಾಡೋದು ಕಲಿಬೇಕು ಫಸ್ಟು. ಈಗ ನಾನು ಬೆಳಗ್ಗೆ ಎದ್ದು ದಿನ ಸಾಲ ಅಂತ ಹೇಳ್ಕೊಂಡು ಬರೆದ್ರೆ ಅದೇ ಅಗೇನ್ ಯು ಆರ್ ಅಟ್ರಾಕ್ಟಿಂಗ್ ದ ಸಾಲ. ಇಲ್ಲ ನನಗೆ ಕೆಲಸ ಸಿಗ್ತಿಲ್ಲ ಇನ್ನು ಬರೆದ್ರೆ ಬರುತ್ತಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಯಾವುದೂ ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ. ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾಯಿತು ಅಂದರೆ ನಮಗೆ ಕೇಳೋದು ಸಕ್ಸಸ್. ನಾನು ಇದನ್ನು ತುಂಬ ಚೆನ್ನಾಗಿ ಒಂದು ಕನೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಯಶ್ ಅವರು ಒಂದು ಟೈಮಲ್ಲಿ ಹೇಳ್ತಿದ್ರು ಅಂತ, ನಾನು ಯಾವುದೋ ಒಂದು ಇಂಟರ್ವ್ಯೂಲಿ ಕೇಳ್ತಿದ್ದು, ನಾನು ಒಂದು ದಿವಸ ನಾನು ಹೆಲಿಕಾಪ್ಟ್ರಲ್ಲಿ ಬಂದು ಇಳಿತೀನಿ ಮೇಡಮ್ ನಾನು ಇಲ್ಲಿ ಅಂತಿದ್ರು. ಬಟ್ ಅದು ಏನು ಹೇಳ್ತಿದ್ರು ಅಥವಾ ಅದು ಹೇಗೆ ವರ್ಕ್ ಆಯಿತು, ಅದು ದಟ್ ವಾಸ್ ಅನ್ ಅಫರ್ಮೇಷನ್. ಡೆಫಿನೆಟ್ಲಿ ಐ ಆಮ್ ಅಕ್ಸೆಪ್ಟೆಡ್. ಬಟ್ ಕೆಲವರಿಗೆ ಅಫರ್ಮೇಷನ್ ಮಾಡಿ ಅದನ್ನು ಬಿಲೀವ್ ಮಾಡಿ ನಾನು ಹೆಲಿಕಾಪ್ಟ್ರಲ್ಲಿ ಇಳಿತೀನಿ, ನನ್ನ ಗಾಡಿ ಬಂದು ಇಳಿಯುತ್ತೆ. ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಟು ಬೈ BMW, ನಾನು ಬರ್ತೀನಿ ಒಂದು ದಿವಸ BMW ಇದೇ ಕಲರ್ ತೊಗೊತೀನಿ ಕೊಡ, ಇದೇ ರೋಡಲ್ಲಿ ಬರ್ತೀನಿ, ಇದೇ ಜಾಗದಲ್ಲಿ ಬಂದು ನಿಂತ್ಕೊಳ್ತೀನಿ ಅಂತ ನಾವು ಅಫರ್ಮೇಷನ್ ಮಾಡಿದಾಗ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ಆಸ್ ಎ ಸಕ್ಸಸ್, ರೈಟ್? ಈ ಸಕ್ಸಸ್ಸು ನನಗೆ ಬೇಕು, ಹೇಗೆ ಮೇಡಮ್ ನಾನು ತೊಗೊಳ್ಳೋದು ಅಂತ ಕೇಳಿದ್ರೆ ನೀವು ಹೇಳಿದ್ರಿ ಚಂದನ್ ಅದಕ್ಕೊಂದು ಕೋಡ್ ಇದೆ ಅಂತ ಹೇಳಿದ್ರಿ. ಪ್ಲೀಸ್ ಆ ಸಕ್ಸಸ್ಗೆ ಒಂದು ಕೋಡ್ ಏನಾನ ಇದ್ರೆ ಹೇಳ್ಬೋದಾ? ಸಕ್ಸಸ್ಗೋಸ್ಕರ ತುಂಬಾ ಪಾಪ್ಯುಲರ್ ಆದಂತಹ ಒಂದು ಸ್ವಿಚ್ ಕೋಡು 2190. ಪ್ಲೀಸ್ ಅದು ಹೇಗೆ ಮಾಡಬೇಕು? ಇದನ್ನ ರೆಡ್ ಸ್ಕೆಚ್ ಅಲ್ಲಿ ಯೂಸ್ ಮಾಡಿ, ರೆಡ್ ಪೆನ್ ಅಥವಾ ರೆಡ್ ಸ್ಕೆಚ್ ಅಲ್ಲಿ ಯೂಸ್ ಮಾಡ್ಕೊಂಡು ನಿಮ್ಮ ಅಗೇನ್ ವೃಷ್ಟಿ ಜಾಗದ ಮೇಲೆ ಬರ್ಕೊಳ್ಬಹುದು, ಇಲ್ಲಾಂದ್ರೆ ವೀನಸ್ ಮೌಂಟ್ ಅಂತ ಹೇಳ್ತೀವಿ ಅಲ್ಲೂ ಕೂಡ ಬರ್ಕೊಳ್ಬಹುದು. ಅಂದ್ರೆ ಎಕ್ಸಾಂಪಲ್ ಈ ಜಾಗದಲ್ಲಿ ಈ ಮಧ್ಯದ ಜಾಗದಲ್ಲ, ಮಧ್ಯ ಅಲ್ಲ, ಈ ತಂಬಿದೆಯಲ್ಲ ಈ ಕೆಳಗಡೆ, ಓಕೆ, ಇಲ್ಲಿ ಬರ್ಕೊಳ್ಬೇಕು ಅದನ್ನ, ಇದನ್ನ ಬರ್ಕೊಳ್ಬಹುದು. ಓಕೆ, ಅಂದ್ರೆ ನೀವು ಹೇಳ್ತಿರೋದು ಮನಿ ಆದ್ರೆ ಸಾಲ ತೀರಿಸಬೇಕಾದ್ರೆ ಈ ಹಣದ ವಿಚಾರಗಳು ಯಾವುದೇ ಇದ್ರೂ ಇಲ್ಲೂ ಬರ್ಕೊಳ್ಬಹುದು, ಮತ್ತೆ ಇಲ್ಲೂ ಕೂಡ ಈ ಜಾಗದಲ್ಲೂ ಬರ್ಕೋಬಹುದು. ಅಂಡ್ ಯು ಹ್ಯಾವ್ ಟು ಯೂಸ್ ಅ ರೆಡ್ ಅಂಡ್ ಬ್ಲೂ. ರೆಡ್ ಆರ್ ಬ್ಲೂ ಮತ್ತೆ ಹೆಲ್ತ್ ವಿಚಾರ ಬಂತು ಅಂದ್ರೆ ಗ್ರೀನ್. ಓಕೆ, ಹೆಲ್ತ್, ಎಸ್ ಎಕ್ಸಾಕ್ಟ್ಲಿ ಮೇನ್ ಪಾಯಿಂಟ್ಗೆ ಬರ್ತೀವಿ. ನಾವು ಏನೇ ದುಡ್ಡು ಸಂಪಾದನೆ ಮಾಡಲಿ, ಏನೇ ನಮ್ಗೆ ಸಾಲ ತೀರಿಸಲಿ, ಎಷ್ಟೇ ಸಕ್ಸಸ್ ಇದ್ರೂ ಕೂಡ ಕೊನೆಗೆ ಆರೋಗ್ಯವೇ ಭಾಗ್ಯ, ರಿಯಲ್ ವೆಲ್ತ್, ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳಿದ್ರೆ ಇಂಪಾರ್ಟೆನ್ಸ್ ನಾವು ತುಂಬ ಕೊಡಬೇಕಾಗುತ್ತೆ ಹೆಲ್ತ್ಗೆ. ಈಗ ನಾನು ದಿನ ಬೆಳಗಾದ್ರೆ ಬರ್ಗರ್ ತಿನ್ಕೊಂಡು KFCಗೆ ಹೋಗ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅದು. ಸೊ ಜೊತೆಗೆ ನಾನು ನನ್ನ ಹೆಲ್ತ್ ಅಂತ ಅಂದರೆ ಅದು ವರ್ಕ್ ಆಗೋದಿಲ್ಲ. ಮೇಯ್ನ್ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಹೆಲ್ತಿಗೆ ಅಂತ. ಅದ್ರ ಜೊತೆಗೆ ನಾವು ಏನು ಫಾಲೋ ಮಾಡಿದ್ರೆ ಒಳ್ಳೆಯದು, ಇದಕ್ಕೆ ನಮ್ಗೆ ಎನರ್ಜಿ ಸಿಗಬೇಕು, ನಾನು ಕೂಡ ನಾನು ಹೆಲ್ತ್ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಅದಕ್ಕೇನಾದರೂ ಕೋಡ್ ಇದ್ರೆ ಹೇಳ್ಬೋದಾ? ಎಸ್, ಖಂಡಿತವಾಗ್ಲೂ ಇದೆ. ಹೆಲ್ತಿನ ಒಂದು ಹೆಲ್ತ್ ಹೀಲಿಂಗ್ ಕೋಡ್ ಅಂತಲೇ ಇದೆ, ಅದನ್ನು ನಾನು ಹೇಳ್ತೀನಿ. ಸೊ ಹೆಲ್ತ್ ಕೋಡ್ ಬಂದು 2145432. 2145432. ಓಕೆ, ಈ ಕೋಡ್ನ ಎಲ್ಲಿ ಬರ್ಕೋಬೇಕು, ಹೇಗೆ ವರ್ಕ್ ಆಗುತ್ತೆ ಮೇಡಮ್? ಇದು ನಿಮ್ಮ ಲೆಫ್ಟ್ ಸೈಡ್ ಬಾಡಿಲಿ ಎಲ್ಲಿ ಬೇಕಾದ್ರೂ ಬರ್ಕೊಳ್ಬೋದು. ಗ್ರೀನ್ ಸ್ಕೆಚ್ ಅಲ್ಲಿ ಬರ್ಕೊಳ್ಳಿ. ಗ್ರೀನ್ ಸ್ಕೆಚ್? ಎಸ್, ಗ್ರೀನ್ ಸ್ಕೆಚ್ ಅಥವಾ ಗ್ರೀನ್ ಪೆನ್, ಯಾವ್ದಾದ್ರು ಗ್ರೀನ್ ಮಾರ್ಕರ್ ಸಿಗುತ್ತೆ ಆ ಥರ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಬರ್ಕೋಬಹುದು, ಬಾಡಿಯಲ್ಲಿ ಬರ್ಕೊಳ್ಬೋದು. ಬಿಕಾಸ್ ಅದು ಫೆಮಿನೈನ್ ಎನರ್ಜಿನ ಸೂಚಿಸುತ್ತಲ್ವಾ. ಸೊ ಲೆಫ್ಟ್ ಸೈಡ್ ಬಾಡಿಲಿ ನಾವು ಬರ್ಕೊಂಡಾಗ ನಮಗೆ ಫೆಮಿನೈನ್ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ ಆಕ್ಚುಲಿ. ಸೊ ಇದನ್ನ ಒಂದು ಹೀಲಿಂಗ್ ಕೋಡ್ನ ಬರ್ಕೊಳ್ತಾ ನೀವು ವಾಟರ್ ಮೇಲೆ, ಎಸ್ಪೆಷಲಿ ವಾಟರ್ ಮೇಲೂ ಬರಿಬೋದು. ಅಂದ್ರೆ ವಾಟರ್ ಬಾಟಲ್ ಮೇಲೆ ಇದನ್ನ ಬರ್ಕೊಂಡು ಆ ನೀರನ್ನ ಕುಡಿಯುವಂಥದ್ದು, ರಾತ್ರಿ ಬರೆದಿಟ್ಬಿಟ್ಟು ಬೆಳಗ್ಗೆ ಎದ್ದು ಈ ನೀರನ್ನ ಕುಡಿಯುವಂಥದ್ದು ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಹೀಲಿಂಗ್ ಆಗುತ್ತೆ ಮೇಡಮ್. ಎಲ್ರಿಗೂ ಕೋಡ್ಸ್ ಅಂದಾಗ ಇದ್ರ ಜೊತೆಗೆ ನಾನು ಇದನ್ನು ಕೇಳಿಲ್ಲ ಅಂದರೆ ಜನ ನನಗೆ ಬೈತಾರೆ. ಆಮೇಲೆ ಸರ್ ಎಲ್ಲ ಕೇಳಿರಿ, ದುಡ್ಡು ಕೇಳಿದಾಯ್ತು, ಸಾಲ ಕೇಳಿದಾಯ್ತು, ಅದನ್ನು ತೀರ್ಸೋದು ಹೇಗೆ ಅಂತ ಹೇಳಿದಾಯ್ತು, ಹೆಲ್ತ್ ಹೇಳಿದಾಯ್ತು, ಸಕ್ಸಸ್ ಹೇಳಿದಾಯ್ತು, ಬಟ್ ಫೈನಲಿ ಸರ್ ನಾವು ಮನೆ ಅನ್ನೋದೊಂದು ಇಟ್ಕೊಂಡಿದ್ದೀವಿ ಸರ್, ಇದಕ್ಕೇನೋ ಒಂದು ಕೋಡ್ ಸಿಗುತ್ತಾ? ನಾವು ಲೋನ್ ಅಪ್ಲೈ ಮಾಡಿದಾಯ್ತು, ರಿಜೆಕ್ಟ್ ಆಗ್ತಾ ಇದೆ, ನಾವೆಲ್ಲೋ ಮನೆ ತೊಗೊಳಕ್ಕೆ ಹೋಗ್ತೀವಿ, ಯಾಕೋ ಅದು ನಮ್ಗೆ ಸೂಕ್ತ ಅನಿಸ್ತಾ ಇಲ್ವಾ, ಅಥವಾ ಮನೆ ನಮ್ಗೆ ಆಗ್ಬರ್ತಿಲ್ವ ಅಂತಲೇ ಎಷ್ಟೋ ಜನ ಹೇಳ್ಬಿಡ್ತಾರೆ. ಸೊ ಅದಕ್ಕೊಂದು ಎನರ್ಜಿ ನಾವು ಕೊಡಬಹುದು ಅಂತಂದರೆ ಒಂದು ಕೋಡ್ ಇದೆ ಅದಕ್ಕೆ ಅಂತ ಹೇಳ್ತಿದ್ವಿ. ದಟ್ ಈಸ್ ಕಾಲ್ಡ್ ಹೋಮ್ ಡ್ರೀಮ್ ಹೋಮ್ ಅಂತ ಹೇಳಿದ್ರಿ, ಅದಕ್ಕೆ ಕೋಡ್ ಹೇಳ್ಬೋದಾ? ಖಂಡಿತ ಹೇಳ್ತೀನಿ. ಸೊ ನಮ್ಮ ಮನೆ ಅನ್ನೋದು ಎಲ್ಲರ ಕನಸಾಗಿರುತ್ತೆ. ಅದು ಒಂದು ದೊಡ್ಡ ಬಿಗ್ ಪ್ರಾಜೆಕ್ಟ್ ಅಥವಾ ಬಿಗ್ ಡ್ರೀಮ್ ಅಂತಾನೂ ಕೂಡ ಹೇಳ್ಬೋದು. ಎಲ್ರಿಗೂ ಕೂಡ ಸ್ವಂತ ಮನೆ ಕಟ್ಟಿಸ್ಬೇಕು, ಸೊ ನನ್ನ ಡ್ರೀಮ್ ಹೌಸ್ ಈ ಥರನೇ ಇರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಇಲ್ಲಿ ಎರಡು ಥರ ನಾನು ಡಿವೈಡ್ ಮಾಡ್ಕೊಂಡು ಕೊಡ್ತೀನಿ. ಒಂದು, ಯಾರು ರೆಂಟಲ್ ಹೌಸಿಗೆ ನೋಡ್ತಾ ಇತ್ತು ಅಂತಂದರೆ ಅಥವಾ ಲೀಸಿಗೆ ನೋಡ್ತಾ ಇತ್ತು ಅಂದರೆ ಮನೆ ಶಿಫ್ಟ್ ಮಾಡಬೇಕು, ಬಟ್ ಒಳ್ಳೆ ಮನೆ ಸಿಗುತ್ತಾ ಇಲ್ವಾ ಅನ್ನೋಂತಹ ಒಂದು ಗೊಂದಲ ಇರುತ್ತೆ. ಬಿಕಾಸ್ ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ತುಂಬಾ ಕಷ್ಟ ಅಲ್ವಾ ಒಳ್ಳೆ ಮನೆ ಹುಡುಕುವಂಥದ್ದು. ಸೊ ಅದಕ್ಕೋಸ್ಕರ ಒಂದು ಕೋಡನ್ನ ನಾನು ಕೊಡ್ತೀನಿ. ದಟ್ ಈಸ್ 8547 132. 8547 132. ಸೂಪರ್. ಸೊ ಈ ಒಂದು ಕೋಡನ್ನು ಕೂಡ ನಿಮ್ಮ ಲೆಫ್ಟ್ ಸೈಡ್ ಬಾಡಿಲಿ ಎಲ್ಲಿ ಬೇಕಾದ್ರೂ ಬರ್ಕೊಳ್ಬೋದು. ಇದಕ್ಕೇನು ಇದೇ ಥರ ಪ್ಲೇಸಲ್ಲಿ ಬರ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಕೂಡ ಬರ್ಕೊಳ್ಳಿ. ಕಲರ್ ಈಸ್ ಬ್ಲೂ ಅಲ್ಲಿ ಬರ್ಕೊಂಡ್ರೆ ಖಂಡಿತ. ಸ್ವಂತ ಮನೆ ಕಟ್ಟಿಸ್ಬೇಕು ಅಥವಾ ತಗೊಳ್ಬೇಕು ಅನ್ನೋರಿಗೆ ಒಂದು ಕೋಡ್ ಇದೆ. ದಟ್ ಈಸ್ 2731210. 2731210. ಇದು ಡ್ರೀಮ್ ಹೋಮ್, ಸ್ವಂತ ಮನೆ ಕಟ್ಟಿಸ್ಬೇಕು ಅಥವಾ ತಗೊಳ್ಬೇಕು ಅನ್ನೋರಿಗೆ. ಇದು ಹೇಗೆ ಬರ್ಕೋಬೇಕು, ಎಲ್ಲಿ ಬರ್ಕೋಬೇಕು, ಯಾವ ಕಲರ್? ಬ್ಲೂ ಕಲರ್ ಅಲ್ಲಿ ಬರ್ಕೊಳ್ಳುವಂಥದ್ದು ಲೆಫ್ಟ್ ಸೈಡ್ ಬಾಡಿಲಿ.
ಮೇಡಮ್ ಇನ್ನೊಂದು ನನಗೆ ಕಮೆಂಟಲ್ಲಿ ತುಂಬ ಕೇಳ್ತಿರುವಂಥದ್ದು ಏನಂದರೆ ನಮ್ಮ ಮಕ್ಕಳಿಗೆ ಮೆಮೊರಿ ಪವರ್ಗಳು ತುಂಬ ಕಮ್ಮಿ ಇದೆ, ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಿದೆ, ಅವನೇನೋ ಒಂದು ಹೇಳ್ಕೊಟ್ರೆ ಅದನ್ನು ಇವತ್ತು ನೆನ್ಪಿಟ್ಕೊಂಡಿರ್ತಾರೆ ಮತ್ತು ನಾಳೆ ಮರ್ತು ಬಿಡ್ತಾನೆ ಅಂತ ಸುಮಾರು ಸಲ ಕಂಪ್ಲೇಂಟ್ಗಳು. ಸೊ ಈ ವಿಚಾರದಲ್ಲಿ ಮಕ್ಕಳಿಗೊಂದು ಎನರ್ಜಿ ಬರಲಿ ಅಂದರೆ ಇದನ್ನು ತುಂಬ ಒಳ್ಳೆ ಥರನ ಯೂಸ್ ಮಾಡ್ಕೊಳ್ಳೋಣ ಅಂತಂದರೆ ಯಾವ ಎನರ್ಜಿ ಕೋಡನ್ನು ಮಕ್ಕಳಿಗೆ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಮಕ್ಕಳು ಬರ್ಕೋಬೇಕಾ ಅಥವಾ ತಾಯಂದಿರು ಮಾಡಬೇಕಾ ಅನ್ನೋದು ತುಂಬ ಕನ್ಫ್ಯೂಷನ್ಸ್ಗಳಿದ್ದಾವೆ. ಸೊ ಈ ವಿಚಾರವಾಗಿ ಮಕ್ಕಳ ವಿಚಾರವಾಗಿ ಒಂದು ಮೆಮೊರಿ ಪವರನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಆ ಥರ ಒಂದು ಕೋಡ್ ಇತ್ತು ಅಂತಂದರೆ ಅದು ಯಾವ ಕೋಡ್ ಅಂತ ತಿಳ್ಕೊಬೋದಾ? ಸೊ ಇದು ಹೀಲಿಂಗ್ ಮೆಮೊರಿ ಕೋಡ್ ಅಂತ. ಅಂದರೆ ಮೆಮೊರಿಗೋಸ್ಕರ ನಾವು ಏನೇನು ಓದಿದ್ರೂ ಕೂಡ ಮೆಮೊರಿ ಇರಲ್ಲ ಅನ್ನೋರಿಗೆ ಮಕ್ಕಳಿಗೆ ಬರೆಯುವಂಥದ್ದು. ಯಾರು ಓದ್ತಿರ್ತಾರಲ್ಲ ಆ ಮಕ್ಕಳಿಗೆ ಅವರ ಎಡಗೈ ಮೇಲೆ ಬರ್ಕೊಳ್ಳುವಂಥದ್ದು. ಸೊ ಇದನ್ನು ಎಡಗೈ ಮೇಲೆ ಬರೆದ್ರೂ ಕೂಡ ತುಂಬ ಒಳ್ಳೆಯದು. ಬಿಕಾಸ್ ನಾವು ಯಾವಾಗಲೂ ಇವಾಗ ಕೈಗಳನ್ನ ನೋಡ್ಕೊಳ್ತಾ ಇರ್ತೀವಿ, ಸೊ ಅವಾಗ ನಂಬರ್ ಕಾಣಿಸುತ್ತೆ. ಸೊ ಹಾಗಾಗಿ ಮೆಮೊರಿ ಕೋಡ್ ಬಂದು 22113777. ಓಕೆ, 22113777. ಓಕೆ, ಇದನ್ನ ಎಲ್ಲಿ ಬರ್ಕೋಬೇಕು, ಕಲರ್ ಯಾವುದು? ಇದಕ್ಕೆ ಬ್ಲೂ ಕಲರ್ನ ಬರ್ಕೊಂಡ್ರೆ ಆಗತ್ತೆ. ನಂತರ ಇದನ್ನ ಮಕ್ಕಳ ಕೈ ಮೇಲೆ ಬರಿಬೇಕು, ನಾವು ಬರ್ಕೊಳ್ಳೋದಲ್ಲ. ನಮ್ಮ ಮಕ್ಕಳು ಮೆಮೊರಿ ಇಂಪ್ರೂವ್ ಆಗಬೇಕು ಅಂತಂದ್ರೆ ಮಕ್ಕಳ ಕೈ ಮೇಲೆ ಬರಿಬೇಕು. ಎಲ್ಲಿ ಬರ್ಕೋಬೇಕು ಅವರು? ಯಾವ ಕಲರ್? ವ್ರಿಸ್ಟ್ ಮೇಲೆ ಬರ್ಕೊಳ್ಬೋದು ಅಥವಾ ಅಂಗೈ ಮೇಲೂ ಬರ್ಕೊಳ್ಬೋದು. ಕಲರ್ ಬ್ಲೂ ಯೂಸ್ ಮಾಡಿದ್ರೆ ಒಳ್ಳೆ. ಎಸ್, ಖಂಡಿತ. ಇನ್ನು ಸುಮಾರು ಜನ ಕೇಳುವಂಥ ಮತ್ತೊಂದು ಪ್ರಶ್ನೆ ಅಂದರೆ ವೆಯ್ಟ್ ಲಾಸ್ಗೆ ಏನಾದರೂ ಒಂದು ಕೋಡ್ ಇದಾವ? ಬಟ್ ಇದಕ್ಕೆ ನಾನು ಕಾಷನ್ ಹಾಕ್ತೀನಿ, ದಯವಿಟ್ಟು ಚೆನ್ನಾಗಿ ದಬ್ಬರಗಟ್ಟೆ ತಿಂದ್ಬಿಟ್ಟು ಈ ಕೋಡ್ನ ಬರ್ಕೊಂಡು ನಾವು ಸಣ್ಣ ಆಗ್ತೀವಿ ಅಂದರೆ ಆಗಲ್ಲ. ದಯವಿಟ್ಟು ಕಂಡೀಷನ್ಸ್ ಅಪ್ಲೈ. ಮೇಡಮ್ ಒಂದು ಕರೆಕ್ಟಾಗಿ ಒಂದು ಪ್ಯಾಟರ್ನ್ ಹೇಳ್ತಾರೆ. ಒಂದು ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಒಂದು ಎನರ್ಜಿ ಕೋಡ್ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ ಮೇಡಮ್, ಹೇಗೆ ಮಾಡಬೇಕು, ಆಮೇಲೆ ಅದೇ ಹೇಳಿದ್ದು ದಬ್ಬರಗಟ್ಟೆ ತಿನ್ನೋರ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ಫಸ್ಟೇ. ಪ್ಲೀಸ್ ನೀವು ಕಂಟಿನ್ಯೂ ಮಾಡಿ. ಎಸ್, ಖಂಡಿತ. ಇವಾಗ ನಾವು ನಮ್ಮ ಲೈಫ್ ಸ್ಟೈಲ್ನ ಕೆಟ್ಟದಾಗೆ ಹ್ಯಾಬಿಟ್ನೆಲ್ಲ ಕೆಟ್ಟದಾಗಿ ಇಟ್ಕೊಂಡ್ಬಿಟ್ಟು ನನಗೇನೋ ಬರ್ಕೊಂಡಿದ ತಕ್ಷಣ ವರ್ಕ್ ಆಗಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಅದು ಸೈಂಟಿಫಿಕಲ್ ಲಾಜಿಕಲ್ ಯಾವ ರೀತಿಯಾಗೂ ವರ್ಕ್ ಆಗಲ್ಲ. ಸೊ ವೆಯ್ಟ್ ಲಾಸಿನ ಕೋಡ್ ಬಂದು 48124112. ಓಕೆ, ಇದು ಎಲ್ಲಿ ಬರ್ಕೋಬೇಕು, ಹೇಗೆ ವರ್ಕ್ ಆಗುತ್ತೆ? ಇದು ಲೆಫ್ಟ್ ಸೈಡ್ ಬಾಡಿಲಿ ಎಲ್ಲಿ ಬೇಕಾದರೂ ಬರ್ಕೊಳ್ಬೋದು. ಇದು ಗ್ರೀನ್ ಸ್ಕೆಚಲ್ಲಿ ಬರ್ಕೊಳ್ಳಿ. ಮೊದಲಿಗೆ ನಿಮ್ಮ ದೇಹವನ್ನು ನಾವು ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟು. ವೆಯ್ಟ್ ಲಾಸ್ ಕೋಡ್ನ ಬರ್ಕೊಳ್ಳೋದ್ರ ಜೊತೆಗೆ ನಾವು ಸೆಲ್ಫ್ ಲವ್ ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇವಾಗ ಯಾರೋ ಬಾಡಿ ಶೇಮಿಂಗ್ ಮಾಡಿರ್ತಾರೆ, ಯಾರೋ ಆಡ್ಕೊಂಡಿರ್ತಾರೆ ಅಥವಾ ಏನೋ ಮಾಡಿರ್ತಾರೆ ಅಂದರೆ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಳ್ತಾ ನಾನು ಲಿಟ್ರಲಿ ಹೇಟ್ ಮಾಡ್ಕೊಳ್ತಾ ಬಂದಿರ್ತೀನಿ. ನಾನು ಎಷ್ಟು ವರ್ಕೌಟ್ ಮಾಡಿದ್ರು ಅಥವಾ ಎಷ್ಟು ಕೆಲಸ ಮಾಡಿದ್ರು ಸಣ್ಣ ಆಗೋದಿಲ್ಲ. ತುಂಬ ಜನಕ್ಕೆ ಈ ಥರ ಅನಿಸ್ತಾ ಇರುತ್ತೆ. ಬಿಕಾಸ್ ನಿಮ್ಮ ಬಾಡಿಗೆ ನಿಮಗೆ ಕನೆಕ್ಷನ್ನೇ ಇರೋದಿಲ್ಲ. ಓಕೆ, ಆ ಬಾಡಿನೇ ಒಂದು ರೀತಿ ರಿಯಾಕ್ಟ್ ಮಾಡ್ತಿರುತ್ತೆ, ನಮ್ಮ ಮೈಂಡೇ ಒಂದು ರೀತಿ ರಿಯಾಕ್ಟ್ ಮಾಡಿರುತ್ತೆ. ಸೊ ಇದನ್ನು ಒಂದು ಮಾಡ್ಕೊಳ್ಬೇಕು ಅಂದರೆ ಬಾಡಿ ಮೈಂಡು ಎರಡು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. ಬಟ್ ಅದನ್ನು ನಾವು ಒಂದಾಗಿ ನಮಗೆ ನಾವು ಮೊದಲಿಗೆ ಪ್ರೀತಿ ಕೊಟ್ಕೊಳ್ತಾ ಅಥವಾ ಸೆಲ್ಫ್ ಅಫರ್ಮ್ ಮಾಡ್ಕೊಳ್ತಾ, ಸೆಲ್ಫ್ ಲವ್ ಕೊಟ್ಕೊಳ್ತಾ ಇದನ್ನು ಫಾಲೋ ಮಾಡ್ಕೊಳ್ತಾ ಬಂದರೆ ಡೆಫಿನೆಟ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು? ಹೆಲ್ದಿ ಡಯಟ್ ಫಾಲೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ, ವರ್ಕೌಟ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಎಸ್ಪೆಷಲಿ, ಆ್ಯಂಡ್ ವರ್ಕೌಟ್ ಮಾಡೋಣ ಅನ್ನೋದನ್ನು ನಿಮ್ಮ ಬಾಡಿ ನಿಮ್ಮ ಮಾತು ಕೇಳುತ್ತೆ. ಲಿಟ್ರಲಿ ಇದು ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಚಂದನ್ ಅವರೇ. ಮೇಡಮ್ ಇನ್ನೊಂದು ಕೇಳ್ತಿರೋದು, ಹೆಣ್ಮಕ್ಳು ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೆ ಹೇರ್ ಲಾಸ್ ತುಂಬ ಆಗ್ತಿದೆ ಕೆಲವರು ಹೆಣ್ಮಕ್ಳಿಗೆ. ಅದು ಪ್ರೆಗ್ನೆನ್ಸಿ ಮೂಲಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸಿಚುವೇಶನ್ಸಲ್ಲಿ ಆಗಿರ್ಬೋದು, ಅವ್ರಿಗೆ ಆಗ್ತಿರುತ್ತೆ. ಅದಕ್ಕೇನಾದರೂ ಒಂದು ಒಳ್ಳೆ ಸ್ಟ್ರಾಂಗ್ ಕೋಡ್ ಇದೆಯಾ? ನನಗೆ ಹೇರ್ ಲಾಸ್ ತುಂಬ ಆಗ್ತಿದೆ, ಅದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಒಂದು ಎನರ್ಜಿ ಕೋಡ್ ಇದ್ದರೆ ಅದ್ರ ಜೊತೆಗೆ ನಾನು ಏನು ಮಾಡಬೇಕು, ಎಲ್ಲಿ ಬರ್ಕೊಳ್ಬೇಕು, ಯಾವ ಕಲರಲ್ಲಿ ಬರ್ಕೊಂಡ್ರೆ ತುಂಬ ಒಳ್ಳೆಯದು ಹೇಳ್ಬೋದಾ? ಖಂಡಿತ. ಸೊ ಹೆಲ್ದಿ ಹೇರನ್ನು ಅಟ್ರಾಕ್ಟ್ ಮಾಡೋದು ಕೂಡ ನವೇಡೇಸ್ ತುಂಬಾ ಕಷ್ಟ ಆಗಿದೆ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಸೊ ಎಲ್ಲ ಕೂಡ ಅಂದರೆ ವಾಟರಲ್ಲಿ ಆಗಿರ್ಬೋದು, ಯಾವುದ್ರಲ್ಲೂ ಒಂದು ಆ ನ್ಯೂಟ್ರಿಷನ್ ಅನ್ನೋದೇ ಸಿಗ್ತಾ ಇಲ್ಲ ನಮಗೆ. ಸೊ ಹಾಗಾಗಿ ನಮ್ಮ ಮೊದಲಿಗೆ ಅಫೆಕ್ಟ್ ಆಗೋದು ನಮ್ಮ ಹೇರ್ಗೆ ಫಸ್ಟ್ ಥಿಂಗ್. ಸೊ ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಥವಾ ಅದನ್ನು ನಾವು ನನ್ನ ಹೇರ್ ಗ್ರೋತ್ ಜಾಸ್ತಿ ಆಗಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ಕೋಡ್ ತುಂಬಾ ಹೆಲ್ಪ್ ಮಾಡುತ್ತೆ. ದಟ್ ಈಸ್ 548421. 548421. ಇದು ಹೆಣ್ಮಕ್ಳು ಗಂಡು ಮಕ್ಕಳು ಯೂಸ್ ಮಾಡ್ಕೋಬೋದಾ? ಎಲ್ಲರೂ ಯೂಸ್ ಮಾಡ್ಬೋದು. ಓಕೆ, ಇದನ್ನ ಎಲ್ಲಿ ಬರ್ಕೋಬೇಕು ಮೇಡಮ್? ಸೊ ಇದನ್ನ ಲೆಫ್ಟ್ ಸೈಡ್ ಬಾಡಿಲಿ ನಿಮ್ಮ ಕೈಗಳ ಮೇಲೆ ಬರ್ಕೊಳ್ಬೋದು. ಹಾಗೆ ಕೂಂಬ್ ನಾವು ತಲೆ ಬಾಚ್ಕೊಳ್ತೀವಲ್ಲ ಅದ್ರ ಮೇಲೂ ಕೂಡ ಬರ್ಕೊಳ್ಬೋದು. ಜೊತೆಗೆ ವಾಟರ್ ಬಾಟಲ್ ಮೇಲೂ ಕೂಡ ಬರ್ಕೊಳ್ಬೋದು. ಬರ್ಕೊಂಡು ಅದನ್ನು ಕುಡಿ. ಎಸ್, ಕುಡಿಯೋಂಥದ್ದು. ಮೇಡಮ್ ಎಷ್ಟೋ ಜನಕ್ಕೆ ಇನ್ನೊಂದು ಪ್ರಶ್ನೆ, ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡಲೇಬೇಕು. ನೀವು ಹೇಳ್ತಿದ್ರಿ ಚೆನ್ನಾಗಿ ಪ್ರೆಗ್ನೆನ್ಸಿ ಆಗೋದಕ್ಕೂ ಕೂಡ ಒಂದು ಕೋಡ್ ಇದಾವೆ ಅಂದರೆ ನಮ್ಮ ಎಫರ್ಟು ಇರಬೇಕು ಜೊತೆಗೆ, ಬಟ್ ಇದೊಂದು ಎನರ್ಜಿ ನಮಗೆ ಕೊಡುತ್ತೆ ನಾವು ಈ ಕೋಡನ್ನು ಯೂಸ್ ಮಾಡೋದ್ರಿಂದ ಅಂತ. ಅದು ಹೇಗೆ ವರ್ಕ್ ಆಗುತ್ತೆ ಮೇಡಮ್? ಹೇಗೆ ಮಾಡ್ಕೊಂಡ್ರೆ ಒಳ್ಳೇದು? ಅದು ಪ್ರೆಗ್ನೆನ್ಸಿ ಕೋಡ್ನ ಎಲ್ಲಿ ಬರ್ಕೋಬೇಕೇನು ಅಂತ? ಸೊ ಪ್ರೆಗ್ನೆನ್ಸಿ ನನಗೂ ಅಷ್ಟೇ ತುಂಬಾ ಮೆಸೇಜಸ್ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಕೋಡ್ ಬಂದು ಪ್ರೆಗ್ನೆನ್ಸಿಯ ಒಂದು ಕೋಡ್, ಇದನ್ನು ಗ್ರಬವೈ ಕೋಡ್ ಅಂತಲೂ ಕೂಡ ಹೇಳ್ತೀವಿ. 4198149917. ಓಕೆ, ಸೊ ಈ ಕೋಡನ್ನು ಎಲ್ಲಿ ಬರ್ಕೋಬೇಕು, ಹೇಗೆ ವರ್ಕ್ ಆಗುತ್ತೆ? ಸೊ ಇದನ್ನು ಲೆಫ್ಟ್ ಸೈಡ್ ಬಾಡಿಲಿ ಬರ್ಕೊಳ್ಳುವಂಥದ್ದು. ಸೊ ನಿಮಗೆ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ತುಂಬ ವರ್ಷದಿಂದ ಮಕ್ಕಳಾಗಿಲ್ಲ ಅಂತ ಅನ್ನೋರಿಗೆ ಆಲ್ರೆಡಿ ಸಮಾಜ ಹೇಗೆ ಅವರನ್ನು ನೋಡ್ತಿರುತ್ತೆ ಅಂತ ಗೊತ್ತಿರುತ್ತೆ. ಆಲ್ರೆಡಿ ಅವರು ಲೋ ವೈಬ್ರೇಷನಲ್ಲಿ ವೈಬ್ರೇಟ್ ಆಗ್ತಿರ್ತಾರೆ. ಇಂಥದ್ರಲ್ಲಿ ನೀವು ಆ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ತುಂಬ ಜನ ಹೆಣ್ಮಕ್ಳು. ಸೊ ಇಂಥದ್ರಲ್ಲಿ ಆ ಒಂದು ಸೋಲ್ನ, ಒಳ್ಳೆ ಬ್ಯೂಟಿಫುಲ್ ಸೋಲ್ನ, ನೀವು ಆ ಪ್ಯೂರ್ ಸೋಲ್ನ ರಿಸೀವ್ ಮಾಡಬೇಕು ಅಂತಂದರೆ ನೀವು ಕೂಡ ಹೈ ವೈಬ್ರೇಷನಲ್ಲಿ ವೈಬ್ರೇಟ್ ಆಗಬೇಕು. ಸೊ ಮೊದಲಿಗೆ ಯಾರು ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ
ಆಗ್ತಾ ಇಲ್ಲ ಅನ್ನೋರಿಗೆ ಅಗೈನ್ ಮೆಡಿಕಲ್ ಕಂಡೀಷನ್ ಹೇಗಿದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಏನಾದ್ರೂ ಟ್ಯಾಬ್ಲೆಟ್ಸ್ ಈ ಥರ ತೊಗೊಳ್ತಿತ್ತು ಅಂತಂದರೆ ಕಂಟಿನ್ಯೂ ಮಾಡಿ, ಅದನ್ನು ಬಿಟ್ಟು ಇದನ್ನು ಮಾಡೋ ಅಂಥದ್ದಲ್ಲ. ಮತ್ತು ನೀವು ನಿಮ್ಮ ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ತಾ ನಿಮ್ಮನ್ನು ನೀವು ಹೇಳ್ಕೊಳ್ಬೇಕು, ನಾನು ರಿಸೀವ್ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಯಾವಾಗ ರೆಡಿ ಇದ್ದೀರಾ ಕರೆಕ್ಟಾಗಿ ಬ್ರಹ್ಮಾಂಡ ಅಥವಾ ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾನೆ. ಸೊ ಈ ಒಂದು ಕೋಡ್ ನಿಮ್ಮ ಲೆಫ್ಟ್ ಸೈಡ್ ಬಾಡಿಲಿ ಬರ್ಕೊಳ್ಳಿ. ಗ್ರೀನ್ ಅಥವಾ ಒಂದು ರೆಡ್ಡಲ್ಲಿ ಬರ್ಕೊಳ್ಳೋಕ್ಕಿಂತ ಪಿಂಕ್ ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಡಮ್, ಇನ್ನು ಸ್ವಿಚ್ ಕೋಡ್ ವಿಚಾರವಾಗಿ ನಾವು ನೋಡೋದಾಯ್ತು ಅಂದರೆ ರಿಲೇಷನ್ಶಿಪ್ ಆ್ಯಂಡ್ ಲವ್ ಸಿಕ್ಕಾಪಟ್ಟೆ ಜನ ಕೇಳ್ತಿರ್ತಾರೆ. ಒಬ್ರು ಲವ್ ಮಾಡ್ತಿರ್ತಾರೆ, ಅವ್ರು ನಮ್ಮನ್ನು ಪ್ರೀತಿಸಿದ್ರೆ ಸಾಕಪ್ಪ, ಹಿಂಗಾರ ಇದೊಂದು ಅಟ್ಯಾಚ್ ಆಗ್ಬಿಟ್ರೆ ಸಾಕಪ್ಪ ಅನ್ನೋರೆಲ್ಲ ನಮ್ಮ ಹುಡುಗರು ಇರ್ತಾರೆ. ಹುಡುಗರು ಜೊತೆ ಹುಡುಗಿರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಈ ಸ್ವಿಚ್ ಕೋಡ್ ಯಾವ್ದನ ಇದ್ರೆ ಹೇಳ್ಬೋದಾ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ? ಎಸ್, ಖಂಡಿತ. ಸೊ ರಿಲೇಷನ್ಶಿಪ್ ಅನ್ನೋ ಅಂಥದ್ದು ಅದೊಂದು ಲೈಕ್ ದೊಡ್ಡ ಒಂದು ಪಾರ್ಟ್ ಅಂತ ಅನ್ಬೋದು ನಮ್ಮ ಜೀವನದಲ್ಲಿ, ದೊಡ್ಡ ಪಾರ್ಟ್ ಅಲ್ವಾ. ಸೊ ಹೆಲ್ತ್ ಫಸ್ಟ್ ಪ್ಲೇಸ್ ಹೆಲ್ತ್ ಅಂತಂದ್ರೆ, ಸೆಕೆಂಡ್ ಮನಿ ಆಗುತ್ತೆ, ಥರ್ಡ್ ಒಂದು ಬಂದು ರಿಲೇಷನ್ಶಿಪ್ಪೇ ಆಗುತ್ತೆ. ಸೊ ಈ ರಿಲೇಷನ್ಶಿಪ್ನ ಬೆಟರ್ ಮಾಡ್ಕೊಳ್ಬೇಕು ಅಂತ ಅಂದರೆ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ಈ ಸ್ವಿಚ್ ಕೋಡ್ನ. ಮೊದಲಿಗೆ ನೀವು ಆ ವ್ಯಕ್ತಿಯ ಎನರ್ಜಿಗೆ ಕನೆಕ್ಟ್ ಆಗುವಂಥದ್ದು. ಸೊ ಇಲ್ಲಿ ನೀವು ಮನಿ ಅಂದರೆ ಮನಿ ಎನರ್ಜಿ ಕನೆಕ್ಟ್ ಆಗ್ತೀರಾ, ಜಾಬ್ ಅಂದರೆ ಜಾಬಿಗೆ ಕನೆಕ್ಟ್ ಆಗ್ತೀರಾ. ಇಲ್ಲಿ ಆ ವ್ಯಕ್ತಿ ಎನರ್ಜಿ ಜೊತೆಗೆ, ಆ ವ್ಯಕ್ತಿಯ ಒಂದು ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತಾ 888 ಅನ್ನೋಂತಹ ನಂಬರ್ನ ನಿಮ್ಮ ವ್ರಿಸ್ಟ್ ಜಾಗದ ಮೇಲೆ ಪಿಂಕ್ ಕಲರ್ ಪೆನ್ನಲ್ಲಿ ಬರ್ಕೊಂಡ್ರೆ ಆ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಮತ್ತು ಬೆಟರ್ ಆಗುತ್ತೆ. ನೀವು ಯಾವ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ 88 ಅಂತ ಬರೆದು ಅವರ ಹೆಸರನ್ನು ಕೂಡ ಅದ್ರ ಕೆಳಗಡೆ ಬರ್ಕೊಳ್ಳುವಂಥದ್ದು. ಸೊ ಮೊದಲಿಗೆ ನೀವು ಇಲ್ಲಿ ಟೆಲಿಪತಿ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ನಾವು ಆ ವ್ಯಕ್ತಿಗೆ ನಾವು ಅನ್ಕೊಂಡಿರೋದನ್ನ ಅನ್ಕೊಂಡಿದ ತಕ್ಷಣ ನಾನೇನಾರು ಅನ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಅಥವಾ ನನ್ನ ಫ್ರೆಂಡಿಗೆ ಯಾರಿಗೂ ಒಬ್ರಿಗೆ ಗೊತ್ತಾಗುತ್ತೆ, ಬಿಕಾಸ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇದನ್ನು ನಾವು ಟೆಲಿಪತಿ ಅಂತ ಹೇಳ್ತೀವಿ. ಸೊ ಟೆಲಿಪತಿ ಮೂಲಕ ನಿಮ್ಮ ಒಂದು ಎನರ್ಜಿನ ಆ ವ್ಯಕ್ತಿಗೆ ಕಳಿಸ್ಬೇಕು ಮೊದಲಿಗೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಡೂ ದಿಸ್ ಫಾರ್ 21 ಡೇಸ್. 21 ಡೇಸ್ ದಿನ ಮಾಡಬೇಕು ಅಂತಲ್ಲ, 21 ಡೇಸ್ ಮಾಡಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷ ಟೈಮ್ ಕೊಟ್ಕೊಳ್ಳಿ. 5 ನಿಮಿಷ ಟೈಮ್ ಕೊಟ್ಕೊಳ್ತಾ ಮೊದಲಿಗೆ ಜಸ್ಟ್ ಆ ವ್ಯಕ್ತಿ, ಯಾಕೆಂತಂದರೆ ಬ್ರಹ್ಮಾಂಡ ನಿಮಗೆ ಆ ವ್ಯಕ್ತಿಯಿಂದ ಕೆಡಕ್ ಮಾಡುತ್ತೆ ಅಥವಾ ಕೆಟ್ಟದಾಗತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಲೈಫಲ್ಲಿ ಅದು ಬರ್ಲಿಕ್ಕೆ ಬಿಡೋದಿಲ್ಲ. ಸೊ ಈ ಥರ ಎಕ್ಸ್ಟ್ರಾ ಫೋರ್ಸಸ್ ನಮಗೆ ತಡೀತಾ ಇರುತ್ತೆ. ನಾವು ಅನ್ಕೊಳ್ತಿರ್ತೀವಿ ನಾನು ಕೇಳಿದ್ ಯಾಕೆ ಆಗ್ತಾ ಇಲ್ಲ, ನಾನು ಕೇಳಿದ್ ಯಾಕೆ ಬರ್ತಾ ಇಲ್ಲ. ತುಂಬ ಜನಕ್ಕೆ ಆ್ಯಂಡ್ ಬ್ರೇಕಪ್ ಆಯಿತು ಅಂತಂದರೆ ತುಂಬ ಜನ ಲೈಕ್ ನೊಂದ್ಕೊಂಡು ಏನೋ ಮಾಡ್ಕೊಳ್ಳೋ ಕೂಡ ಇದ್ದಾರೆ. ಎಸ್, ಅದ್ರ ಹಿಂದೆ ಇರುವಂತಹ ರೀಸನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಪಾಲಿಗೆ ಬಂದಿದ್ದು ನನಗೆ ಸಿಕ್ಕಿದೆ ಅಂತಂದರೆ ಇದು ನನ್ನ ಪರ್ಪಸ್, ಇದು ನನಗೆ ಆ ಡಿವೈನ್ ಎನರ್ಜಿನ ಕನೆಕ್ಟ್ ಮಾಡಿದ, ಆ ಬ್ರಹ್ಮಾಂಡನ ನನಗೆ ಸಿಗೋ ಥರ ಮಾಡಿದ, ಯೂನಿವರ್ಸಲ್ ಎನರ್ಜಿ. ಸೊ ಅಷ್ಟು ನಿಮಗೆ ಆ ಒಂದು ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದರೆ ನಿಮ್ಗೆ ಯಾವುದೇ ಥರದ ಬ್ರೇಕಪ್ ಆಗಿರ್ಬೋದು ಅಥವಾ ಏನೇ ಆದ್ರೂ ಕೂಡ ಸ್ವಲ್ಪ ದಿನ ನೋವಾಗಿ ಅದ್ರ ಮೇಲೆ ನೀವು ಹೀಲ್ ಆಗ್ತೀರಾ. ಸೊ ಮೊದಲಿಗೆ ನೀವು ಆ ಟೆಲಿಪತಿ ಟೆಕ್ನಿಕ್ ಮೂಲಕ ಆ ಎನರ್ಜಿನ ಸೆಂಡ್ ಮಾಡಿ. ಅಂದರೆ ಆ ಒಂದು ಲವ್ ಅನ್ನೋ ಒಂದು ಎನರ್ಜಿನೋ ಅಥವಾ ಒಂದು ನಿಮ್ಮಲ್ಲಿರುವಂತಹ ಒಂದು ಭಾವನೆ ಏನು ಹೇಳಬೇಕು ಅಂತಿದ್ರೆ ಆ ಒಂದು ಎನರ್ಜಿನ ನೀವು ಆ ವ್ಯಕ್ತಿಗೆ ಸೆಂಡ್ ಮಾಡಿ. ಆ ವ್ಯಕ್ತಿನ ಥ್ರೂ ವಿಜುವಲೈಸೇಷನ್ ಮೂಲಕ ಒಂದು 2 ನಿಮಿಷ ಆ ವ್ಯಕ್ತಿಗೆ ಒಂದು ಎನರ್ಜಿನ ಸೆಂಡ್ ಮಾಡಿ. ಅದಾದ ನಂತರ ಸೆಲ್ಫ್ ಅಫರ್ಮೇಷನ್, ಅಂದರೆ ನೀವು ಏನೇನು ಮಾಡಬೇಕು ಅಂತ, ಅಂದರೆ ನಿಮ್ಮ ಜೀವನದಲ್ಲಿ ಮದುವೆ ಆಗಬೇಕು ಅವ್ರ ಜೊತೆ ಅಥವಾ ಒಳ್ಳೆ ಒಂದು ರಿಲೇಷನ್ಶಿಪ್ ಇಟ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಹೇಳ್ಕೊಳ್ತಾ ಈ ಒಂದು ನಂಬರ್ನ ಬರೀ ಅವರ ಒಂದು ಹೆಸರನ್ನ ಕೆಳಗಡೆ ವ್ರಿಸ್ಟ್ ಜಾಗದಲ್ಲಿ ಬರ್ಕೊಳ್ಳುವಂಥದ್ದು ಪಿಂಕ್ ಕಲರ್ ಸ್ಕೆಚ್. ಓಕೆ ಮೇಡಮ್, ಎಲ್ಲ ಕವರ್ ಮಾಡಿದ್ವಿ. ಬಿಸ್ನೆಸ್ ವಿಚಾರವಾಗಿ ಸುಮಾರು ಜನ ಕೇಳ್ತಾರೆ, ನಾನು ಬಿಸ್ನೆಸ್ ಕ್ಲಿಕ್ ಆಗ್ತಾ ಇಲ್ಲ, ನಾನು ಒಳ್ಳೆ ಜಾಗದಲ್ಲಿ ಇಟ್ಟಿದ್ದೀನಿ, ಯಾಕೋ ವರ್ಕ್ ಆಗ್ತಿಲ್ಲ, ಇದಕ್ಕೇನಾದ್ರು ಸ್ವಿಚ್ ಕೋಡ್ ಇದ್ದಾವ, ಹೇಗೆ ವರ್ಕ್ ಆಗುತ್ತೆ, ನಾವು ಯಾವ ರೀತಿ ಮಾಡಿಕೊಂಡ್ರೆ ಸ್ವಿಚ್ ಕೋಡ್ ವರ್ಕ್ ಆಗುತ್ತೆ, ನನ್ನ ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಥವಾ ಒಳ್ಳೆ ಜಾಗದಲ್ಲಿ ನೋಡಿದ್ದೀನಿ, ಎಂಥ ಬಿಸ್ನೆಸ್ ಮಾಡಿಕೊಂಡ್ರು ಕೂಡ ಯಾಕೋ ಕೈ ಸುಟ್ಕೊಳ್ತಾ ಇದ್ದೀನಿ, ಬಿಸ್ನೆಸ್ಗಳು ಮಾಡೇ ಕೈ ಸುಟ್ಕೊಳ್ತಾ ಇದ್ದೀನಿ ಅಂತ ಸುಮಾರು ಜನ ಹೇಳ್ತಿರ್ತಾರೆ. ಸರ್ ನಾನು ಇದು ಬರಬಾರ್ದಾಗಿತ್ತು ಸರ್, ತಪ್ಪು ಮಾಡಿಬಿಟ್ಟೆ ನಾನು ಈ ಬಿಸ್ನೆಸ್ ಮಾಡಿ ಅಂತ ಅನ್ನೋರಿಗೆ ಈ ಒಂದು ಎನರ್ಜಿ ನಾವು ಸೆಂಡ್ ಮಾಡ್ಬೋದು, ಈ ಕೋಡ್ ಮೂಲಕ ಅವ್ರಿಗೆ ಫೀಲ್ ಮಾಡ್ಬೋದು. ಅಂದರೆ ಯಾವ ಕೋಡ್ ಯೂಸ್ ಮಾಡಬೇಕು? ಎಸ್, ಖಂಡಿತ. ಸೊ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣಬೇಕು ಅನ್ನೋರಿಗೆ ಒಂದು ಲೈಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಕೋಡ್ 318798. 318798 ಇದು ಹೇಗೆ ಯೂಸ್ ಮಾಡಬೇಕು ಮೇಡಮ್? ಇದು ಅಷ್ಟೇ ಚಂದನ್, ನೀವು ನಿಮ್ಮ ಲೆಫ್ಟ್ ಸೈಡ್ ಬಾಡಿಲಿ ಬರ್ಕೊಳ್ಳೋವಂಥದ್ದು. ಹಾಗೆಯೇ ಈ ಒಂದು ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನು ನಿಮ್ಮ ಅಫರ್ಮೇಷನ್ ರೂಪದಲ್ಲಿ ಹೇಳ್ಕೊಳ್ಳಿ. ನನ್ನ ಬಿಸ್ನೆಸ್ ಈ ಥರ ಸಕ್ಸಸ್ ಆಗಿದೆ, ನೀವು ಎಷ್ಟು ಅರ್ನ್ ಮಾಡಬೇಕು ಅಂದ್ಕೊಂಡಿದ್ದೀರೋ. ಇಲ್ಲಿ ಏನಾಗುತ್ತೆ ತುಂಬ ಜನ ಅಂತ ಅಂದರೆ, ಇವಾಗ ನಾನು ಒಂದು ಪ್ರಾಫಿಟ್ ಅಂತ ಪರ್ ಮಂತ್ 1 ಲಕ್ಷ ಅರ್ನ್ ಮಾಡ್ತಿರ್ತೀನಿ ಅಥವಾ ಪ್ರಾಫಿಟ್ ತೊಗೊಳ್ತಾ ಇರ್ತೀನಿ. ಸೊ ದಿಢೀರಂತ ನಾನು ಮ್ಯಾನಿಫೆಸ್ಟ್ ಮಾಡಬೇಕು, ಅಟ್ರಾಕ್ಟ್ ಮಾಡಬೇಕು ಅಂದ್ಕೊಂಡು ಒಂದು 10 ಲಕ್ಷ ಹಾಕೊಂಡ್ಬಿಡೋದು, ಮನಸ್ಸಲ್ಲಿ ಭಾವನೆ ಇಟ್ಕೊಂಡ್ಬಿಡೋದು, ನಾನು 10 ಲಕ್ಷನ ಮಾಡಬೇಕು ಬಿಸ್ನೆಸ್ ಪ್ರಾಫಿಟ್ನಲ್ಲಿ ನೆಕ್ಸ್ಟ್ ಮಂತಿಂದ ಅಂತ. ಸೊ ಇಲ್ಲಿ ಏನಾಗುತ್ತೆ, ಅದು ಮಿಸ್ ಮ್ಯಾಚ್ ಆಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ಗೆ ನಾವು ಮಾಡ್ಕೊಳ್ಳೋಂಥದ್ದು ಮಿಸ್ ಮ್ಯಾಚ್ ಆದಾಗ ನಾವು ನಮ್ಮ ವೈಬ್ರೇಷನ್ ಕೆಳಗಿಟ್ಕೊಳ್ತಾ ನಮ್ಮ ಒಂದು ಡ್ರೀಮ್ಸ್ ಎಲ್ಲ ಬಂದು ಎಲ್ಲೋ ನೆಕ್ಸ್ಟ್ ಲೆವೆಲಲ್ಲಿ ಇಟ್ಕೊಂಡಾಗ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಯಾವುದೇ ಆದರೂ ಇವಾಗ ಸೀಡ್ ಹಾಕಿದ ತಕ್ಷಣ ನಮಗೆ ಫ್ರೂಟನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಇದು ಲೈಕ್ ನೇಚರಿಂದ ಬಂದಿರೋದು. ಎಸ್, ಹೌದು. ಸೊ ಅದು ಎಲ್ಲರಿಗೂ ಆ ಕಾನ್ಸೆಪ್ಟ್ ಗೊತ್ತಿದೆ. ಬಟ್ ನಮ್ಮ ಲೈಫಲ್ಲಿ ನಡೀತಿರುವಂತಹ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ದಲೆ ಸುಮ್ಮನೆ ಬ್ಲೈಂಡ್ ಆಗಿ ಯಾಕೆ ವರ್ಕ್ ಆಗೋದಿಲ್ಲ, ಹಂಗಾಗ್ಬಿಡುತ್ತೆ, ಹಿಂಗೆ ಆ ಥರ ಅಲ್ಲ. ಸೊ ಶಾರ್ಟ್ ಟರ್ಮ್ ಗೋಲ್ನ ಯಾವುದೇ ಆದರೂ ಶಾರ್ಟ್ ಟರ್ಮ್ ಗೋಲ್ನ ಸೆಟ್
ಸೆಟ್ ಮಾಡ್ಕೊಳ್ಳಿ. ಓಕೆ, ಏನೇ ಅಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ಈಗ ಒಂದು 2-3 ತಿಂಗಳಲ್ಲಿ ಇದು ಸಾಧ್ಯ ಆಗುತ್ತೆ. ಅಥವಾ ನಾನು 1 ಲಕ್ಷ ಅರ್ನ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು 1.2 1.3 ಅಂತ ಇಟ್ಕೊಳ್ಳಿ. ನಾನು ದಿಢೀರಂತ 1 ಲಕ್ಷದಿಂದ 10 ಲಕ್ಷಕ್ಕೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಅಟ್ರಾಕ್ಟ್ ಮಾಡ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಬಟ್ ಆಗಲ್ಲ ಅಂತ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ, ಖಂಡಿತ ಆಗುತ್ತೆ. ನಿಮ್ಮ ಕೆಪಾಸಿಟಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಕೆಪಾಸಿಟಿ, ಅಂದರೆ ನಮ್ಮ ಕೆಪಾಸಿಟಿ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಸಬ್ಕಾನ್ಷಿಯಸ್ ಮೈಂಡಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅದನ್ನು ನಂಬಬೇಕು, ಬಿಲೀವ್ ಮಾಡಬೇಕು. ಇವಾಗ ನಾನೇ ಹೇಳ್ತೀನಿ, ಸೊ ಅದನ್ನು ಈ ಕೋಡನ್ನು ಫಾಲೋ ಮಾಡ್ಕೊಳ್ತಾ ಬಂದರೆ ಡೆಫಿನೆಟ್ಲಿ ಲೆಫ್ಟ್ ಸೈಡ್ ಬಾಡಿಲಿ ಬ್ಲೂ ಅಥವಾ ರೆಡ್. ಅತೀ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಮೇಡಮ್ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರು ಏನಂತಂದರೆ, ನಿಮಗೂ ನಗು ಬರ್ಬೋದು ಅಥವಾ ಅದಕ್ಕೂ ಒಂದು ಕೋಡಿದೆ ಅಂತ ಹೇಳ್ಬೋದೇನೋ, ನನಗೆ ಗೊತ್ತಿಲ್ಲ ಮೇಡಮ್. ಸಾಲ ಕೊಟ್ಟಿದ್ದೀನಿ ಮೇಡಮ್, ಅವ್ನು ವಾಪಸ್ಸೇ ಕೊಡ್ತಿಲ್ಲ, ಅವನ ದುಡ್ಡು ಓಡಾಡ್ತಿದ್ದೆ ಮೇಡಮ್, ಅವ್ನು ವಾಪಸ್ ಕೊಡ್ತಿಲ್ಲ, ಅಥವಾ ಅವನ ಹತ್ರ ನಾನು ದುಡ್ಡು ಈಸ್ಕೋಬೇಕು, ಯಾಕೋ ಬರ್ತಾನೆ ಇಲ್ಲ, ಗೊತ್ತಿಲ್ಲ ಮೇಡಮ್ ಅಂತ ಸುಮಾರು ಜನ ಕೇಳ್ತಾರೆ. ಇದಕ್ಕೇನಾದ್ರು ಕೋಡ್ ನಿಜವಾಗ್ಲೂ ಇದೆಯಾ? ಇದಕ್ಕೂ ಖಂಡಿತ ಇದೆ, ಇದಕ್ಕೂ ಕೋಡ್ ಇದೆಯಾ? ಎಸ್, ಖಂಡಿತ ಇದೆ. ಬಟ್ ಕೋಡ್ ಬರ್ಕೊಂಡಿದ ತಕ್ಷಣ ಆ ವ್ಯಕ್ತಿ ಬಂದು ನಿಮಗೆ ದುಡ್ಡು ಕೊಡೋದಿಲ್ಲ, ಅದು ಸುಳ್ಳು. ಯಾಕೆಂದರೆ ಈಸ್ಕೊಂಡು ಅವರು ಕೊಡಬೇಕು ಅಂತಂದರೆ ಕೋಡಿಂದ ಸಾಧ್ಯ ಇಲ್ಲ. ಬಟ್ ಎಕ್ಸ್ಟ್ರಾ ನಿಮಗೆ ಫೋರ್ಸ್ ಅಂದರೆ ನಾನು ಹೇಳಿದ್ನಲ್ಲ, ಸಪೋರ್ಟಾಗಿ ನಿಲ್ಲತ್ತೆ ಈ ಕೋಡು. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು, ನಿಮ್ಮ ಲೆಫ್ಟ್ ಸೈಡ್ ಮೇಲೂ ಬರ್ಕೊಳ್ಬೋದು, ಬಾಡಿ ಮೇಲೂ ಬರ್ಕೊಳ್ಬೋದು, ಜೊತೆಗೆ ಬೇಲೀಫ್ ಟೆಕ್ನಿಕ್ ಮೂಲಕನೂ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಗೋಲ್ಡನ್ ರೂಲ್ ಮೆಥಡ್ ಅಂತ ಹೇಳ್ಬಿಡ್ತೀನಿ. ಅಂದರೆ ಗೋಲ್ಡನ್ ರೂಲ್ ಮೆಥಡ್ ಅಂತ ಅಂದರೆ ಆ ವ್ಯಕ್ತಿಗೆ ಎನರ್ಜಿಗೆ ಕನೆಕ್ಟ್ ಆಗ್ತಾ ಆ ವ್ಯಕ್ತಿಗೆ ನಾವು ಲೈಕ್ ಪಾಸಿಟಿವ್ ಎನರ್ಜಿನ ಕಳಿಸ್ಬೇಕು. ಈಗ ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಅಂದರೆ ಅಫ್ಕೋರ್ಸ್ ನೀವು ಕೊಟ್ಟಿಲ್ಲ ಅಂತಂದರೆ ನನಗೆ ನಿಮ್ಮ ಮೇಲೆ ಒಳ್ಳೆ ಭಾವನೆನೇ ಇರೋದಿಲ್ಲ. ನಾನು ಎವ್ರಿ ಡೇ ಏನು ಮಾಡ್ತಿರ್ತೀನಿ, ನಿಮಗೆ ನೆಗೆಟಿವ್ ವೈಬ್ಸ್ನೇ ಕಳಿಸ್ತಿರ್ತೀನಿ, ಕೊಳ್ತಾ ಇರ್ತೀನಿ. ಅಂಡ್ ಎಷ್ಟು ನಿಮಗೆ ಬಯೋದ್ರ ಜೊತೆಗೆ ನಂದು ಕೂಡ ಮನಸ್ಥಿತಿನ ಹಾಳು ಮಾಡ್ಕೊಳ್ತಿರ್ತೀನಿ, ನನ್ನ ಮೈಂಡ್ ಸೆಟ್. ಸೊ ಅಲ್ಲಿ ಏನು ಮಾಡಿರ್ತೀವಿ, ದೊಡ್ಡ ಬ್ಲಾಕೇಜ್ನ ತೊಗೊಂಬಂದಿರ್ತೀನಿ, ನಾನೇ ಸ್ವಂತವಾಗಿ ಬ್ಲಾಕ್ ಮಾಡ್ಕೊಳ್ಳೋದು, ನನ್ನ ಮನೆ ಬರ್ದಿರೋ ಥರ. ಸೊ ಇಲ್ಲಿ ನಿಮಗೂ ಕೊಡಬೇಕು ಅಂತ ಅನ್ಸಲ್ಲ, ನಾನು ನನ್ನ ಸಬ್ಕಾನ್ಷಿಯಸ್ಲಿನೂ ಕೂಡ ರಿಸೀವ್ ಮಾಡಬೇಕು ಅಂತಲೂ ಇರಲ್ಲ, ಯಾಕಂದರೆ ನೆಗೆಟಿವ್ ಎನರ್ಜಿ ಕಳಿಸ್ತಾ ಇರ್ತೀನಿ. ಸೊ ಈ ಗೋಲ್ಡನ್ ರೂಲ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಗೋಲ್ಡನ್ ಎನರ್ಜಿನ ಕಳಿಸ್ಬೇಕು ಆ ವ್ಯಕ್ತಿ. ಸೊ ಗೋಲ್ಡನ್ ಎನರ್ಜಿ ಅಂತ ಅಂದರೆ ಲೈಕ್ ಪ್ರತಿನಿತ್ಯವೂ ಕೂಡ ಆ ವ್ಯಕ್ತಿಗೆ ಒಂದು ಪಾಸಿಟಿವ್ ನೋಟ್ ಕಳಿಸೋ ಮೂಲಕ, ಅಂದರೆ ನೀವು ಆ ವ್ಯಕ್ತಿಗೆ ಸಾರಿ ಕೇಳೋದಾಗಿರ್ಬೋದು, ಇದು ಓಪನ್ ಅಂತಲೂ ಹೇಳ್ತೀವಿ. ಓಪನ್ ಇನ್ ದ ಸೆನ್ಸ್, ನಿಮ್ಮ ಹೆಸರು, ಯಾವ ವ್ಯಕ್ತಿ ದುಡ್ಡು ಕೊಡಬೇಕು ಅಂತಿರ್ತಾರೋ ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಳ್ತಾ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಆ ವ್ಯಕ್ತಿಗೆ ಹೇಳಬೇಕು. ಇದು ಐ ಲವ್ ಯು ಅಂತ ಹೇಳಬೇಕು ಅಂದರೆ ತುಂಬ ಜನಕ್ಕೆ ಸಂಕಟ ಆಗುತ್ತೆ, ಯಾಕಂದರೆ ಆ ವ್ಯಕ್ತಿ ಮೋಸ ಮಾಡಿರ್ತಾರಲ್ಲ. ಸೊ ಈಗ ಮೋಸ, ಎಸ್, ಅದು ತುಂಬ ಜನ ಹೇಳ್ತಾರೆ, ಮೇಡಮ್ ಅವ್ರ ಮಕ ನೋಡಿದ್ರೇ ಆಗೋದಿಲ್ಲ ಅಂತಂದ್ರಲ್ಲ, ಆ ವ್ಯಕ್ತಿಗೆ ಹೆಂಗೆ ಮೇಡಮ್ ಹೇಳೋದು ಅಂತ. ಸೊ ಇಲ್ಲಿ ಮಾಡಲೇಬೇಕು, ಯಾಕಂದ್ರೆ ಆಕ್ಟಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ದುಡ್ಡು ಬೇಕು ಅಂದರೆ 4 ಲೈನ್ ಹೇಳಲೇಬೇಕು. ಇದು ಹೇಳಿದ್ರೆ ದುಡ್ಡು ಬರುತ್ತೆ, ಅಟ್ಲೀಸ್ಟ್ ಒಂದು ಎನರ್ಜಿ ಸಿಗುತ್ತೆ. ಎಸ್, ಖಂಡಿತ. ಸೊ ಗೋಲ್ಡನ್ ರೂಲ್ ಮೆಥಡಲ್ಲಿ ನಿಮ್ಮ ಒಂದು ಎಡಗೈ ಮೇಲೆ 897 ಅಂತ ಬರ್ಕೊಂಡು ಆ ವ್ಯಕ್ತಿಗೆ ಹೆಸರು ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ನನಗೆ ಕ್ಷಮಿಸ್ಬಿಡಿ ಅಂತ ಕೇಳಬೇಕು. ಆ ವ್ಯಕ್ತಿಗೆ ದುಡ್ಡು ಕೊಡ್ಬೇಕಲ್ಲ, ನಾನು ಕೊಟ್ಟು ನನ್ನೇ ಕ್ಷಮಿಸ್ಬಿಡಿ ಅಂತ ಕೇಳಂಗಾಗಿದೆ. ಸೊ ಆಮೇಲೆ ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿ, ನಂತರ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದು ಬೇಲೀಫ್, ಪಲಾವ್ ಎಲೆ ಅಂತ ಹೇಳ್ತಾರೆ, ಒಂದು ಬೇಲೀಫ್, ಒಂದು 5 ದಿನ ಇದನ್ನು ಫಾಲೋ ಮಾಡ್ಕೊಳ್ತೇವೆ. ಆ ಬೇಲೀಫ್ನ 897 ಅಂತ ಬರೆದು, ನಂತರ ಹಿಂದ್ಗಡೆ ಆ ವ್ಯಕ್ತಿ ಹೆಸರನ್ನು ಬರೆದು, ಆ ವ್ಯಕ್ತಿ ನಿಮಗೆ ದುಡ್ಡು ಕೊಟ್ಟಿರೋ ರೀತಿಯಲ್ಲ ಬೇಲೀಫ್ನ ಇಟ್ಕೊಳ್ತಾ ಜಸ್ಟ್ ವಿಜುವಲೈಸ್ ಮಾಡಿ, ಆ ವ್ಯಕ್ತಿ ನಿಮಗೆ ದುಡ್ಡು ತಂದು ಕೊಟ್ಟಿರೋ ಥರ, ಆಲ್ರೆಡಿ ನೀವು ಅದರಲ್ಲಿ ಇದ್ದೀರಾ, ಆ ವ್ಯಕ್ತಿ ಹತ್ರ ದುಡ್ಡು ಇಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ವಿಜುವಲೈಸ್ ಮಾಡ್ಕೊಳ್ತಾ, ಆ ವ್ಯಕ್ತಿಯನ್ನ ಹೆಸರು ಹೇಳಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ತಾ ಅದನ್ನು ಬರ್ನ್ ಮಾಡಿ ಆಶಸ್ನ ಹೊರಗಡೆ ಹೋಗಿ ಬ್ಲೋ ಮಾಡಬೇಕು. ಓಕೆ, ಅಂದ್ರೆ ಏನಾದ್ರು ಅಮೌಂಟ್ ಬರಿಬೇಕು ಅದರಲ್ಲಿ, ಎಷ್ಟು ಕೊಡುತ್ತಾರೆ? ಖಂಡಿತ ಏನು ಎಸ್, ಅಮೌಂಟ್ ಏನು ಬರೆಯುವಂಥದ್ದಲ್ಲ. ನನ್ನ ಮನಸ್ಸಲ್ಲಿ ನಾನು ಅಫರ್ಮೇಷನ್ ಹೇಳ್ಕೊಳ್ಬೇಕಾದ್ರೆ ಇದನ್ನ ಹೇಳುವಂಥದ್ದು, ಅಥವಾ ಮನಸ್ಸಲ್ಲಿ ವಿಜುವಲೈಸ್ 897 ಬರೀಬೇಕು. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನು ಯಾಕೆ ಇದನ್ನು ಮತ್ತೆ ಹೇಳಿಸಿದೆ ಅಂದರೆ, ಎಷ್ಟೋ ಜನಕ್ಕೆ ಮತ್ತೆ ಕನ್ಫ್ಯೂಷನ್ಸ್ ಇರುತ್ತೆ, 4-5 ಬರ್ಕೊಳ್ಳೋದು ಅಥವಾ ಬರ್ಕೊಂಡ್ಮೇಲೆ ವರ್ಕ್ ಆಗ್ತಿಲ್ಲ ಅನ್ನೋದು. ಫಸ್ಟ್ ನಿಮ್ಮನ್ನು ನೀವು ಬಿಲೀವ್ ಮಾಡಿ, ದೆನ್ ಇಟ್ ಆಟೋಮೆಟಿಕ್ಲಿ ವರ್ಕ್ಸ್ ಅಂತ ಮೇಡಮ್ ಹೇಳ್ತಿರೋದು. ಸೊ ಇದಿಷ್ಟೇ ಅಲ್ಲ, ಮತ್ತಷ್ಟು ಮಿತ್ಗಳ ಬಗ್ಗೆ ಮಾತಾಡ್ತೀನಿ, ಮತ್ತು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ ಮೇಡಮ್, ಏನು ಮಾಡೋದು, ದುಡ್ಡೇ ನನ್ನ ಹತ್ರ ಬರ್ತಿಲ್ಲ ಅನ್ನೋರು ಏನು ಮಾಡೋದು ಅಂತ ಕೇಳ್ತಿದ್ದೆ. ಇದರಲ್ಲೇ ಮತ್ತಷ್ಟು ಎಪಿಸೋಡ್ಗಳು ಬರ್ತಿರುತ್ತೆ. ದಿಸ್ ಈಸ್ ಏಂಜಲ್ ಮನಿ ಕನ್ನಡ, ಸೈನಿಂಗ್ ಆಫ್, ಚಂದನ್, ಬಾಯ್.